ನಾವು ಪ್ಯೂರಿಟಿ ಅಂಡ್ ಯೂನಿಟಿ ಆಫ್ ದ ಚರ್ಚ್ ಎಂಬತಕ್ಕಂಥ ಹೊಸ ಪಾಠಕ್ಕೆ ನಾವು ಬಂದಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ, ಮತ್ತೆ ಸಹೋದರು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ ಹಾಗೆ, ನಾವು ಸಭೆಯ ಶುದ್ಧತೆ, ಪ್ಯೂರಿಟಿ ಯಾವುದು ಕುರಿತಾಗಿರ್ಬೇಕು ಎಂಬುದಾಗಿ 3 ಅಂಶಗಳನ್ನು ನಾವು ನೋಡಿದ್ವಿ. ಈ ದಿನ ಸಭೆಯಲ್ಲಿ ಇರ್ತಕ್ಕಂಥ ಯೂನಿಟಿ ಅಥವಾ ಐಕ್ಯತೆ ಕುರಿತಾಗಿ ಸತ್ಯವೇದ ಏನ್ ಹೇಳ್ತದೆ ಅನ್ನೋದನ್ನ ಸಭಾಶಾಸ್ತ್ರದಲ್ಲಿ ಬಹಳ ವಿವರವಾಗಿ ಕೊಟ್ಟಿದೆ. ಈ ಐಕ್ಯತೆ ಕುರಿತಾಗಿ ನಾವು ಮಾಡುವಾಗ 1-2 ದಿನದಲ್ಲಿ ಹೇಳಿ ನಾವು ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಐಕ್ಯತೆ ಬಗ್ಗೆ ಸಾಕಷ್ಟು ಇದೆ. ಒಂದ್ ಕಡೆಯಿಂದ ನಾವು ಕಡೆಯವರೆಗೂ ನೋಡ್ತಾ ಹೋದ್ರೆ ಅದು ದಿನಗಳೇ ಸಾಲುವುದಿಲ್ಲ. ಆದ್ರೂ ಈಗ ಸಂಕ್ಷಿಪ್ತವಾಗಿ ಇರ್ತಕ್ಕಂಥ ಸಮಯದಲ್ಲಿ ಐಕ್ಯತೆ ಬಗ್ಗೆ ನಾನು ಮಾತಾಡ್ಬೇಕೆಂಬುದಾಗಿ ಇಷ್ಟಪಡ್ತೇನೆ. ಮೊದಲನೇದಾಗಿ, ಯಾಕೆ ಐಕ್ಯತೆ ಇರಬೇಕು ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಪ್ರಪಂಚದಲ್ಲಿ ಎಷ್ಟೆಲ್ಲಾ ಗುಂಪುಗಳನ್ನ ನಾವು ನೋಡ್ತೇವೆ, ಬೇಕಷ್ಟು ಗುಂಪುಗಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಒಕ್ಕಲಿಗರ ಸಂಘ ಅಂತಿದೆ, ಕುರುಬರ ಸಂಘ ಅಂತಿದೆ, ದಲಿತ ಸಂಘ ಅಂತ ಇದೆ, ಅಥವಾ ಕ್ಷೇಮಾಭಿವೃದ್ಧಿ ಸಂಘಗಳು, ಬಡಾವಣೆ ಸಂಘಗಳು, ಬೇಕಷ್ಟು ಹೀಗೆ ಹೇಳ್ತಾ ಹೋದ್ರೆ 108 ಸಂಘಗಳು ಸೇರ್ಕೊಳ್ತೇವೆ. ಎಲ್ಲಿಯೂ ಕೂಡ ಯಾವುದ್ರಲ್ಲೂ ಕೂಡ ಇಲ್ಲದೆ ಇರ್ತಕ್ಕಂಥ ಐಕ್ಯತೆ ಸಭೆಯಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ನೀವು ಯಾವುದನ್ನ ತೆಗೆದುಕೊಳ್ರಿ, ಉದಾಹರಣೆಗೆ ಶಿಕ್ಷಕರ ಸಂಘವನ್ನು ನೋಡ್ತೀವಿ. ಅಲ್ಲಿ ಎಲ್ಲರೂ ಶಿಕ್ಷಕರೇ, ಯಾರು ವ್ಯತ್ಯಾಸ ಬೇರೆ ಯಾರು ಇರೋದಿಲ್ಲ, ಎಲ್ಲ ಶಿಕ್ಷಕರೇ. ಅಥವಾ ಸರ್ಕಾರಿ ನೌಕರ ಸಂಘ ಅಂತ ಹೋಗ್ತೀವಿ, ಎಲ್ಲರೂ ಸರ್ಕಾರಿ, ಎಲ್ಲಿ ಖಾಸಗಿಯವ್ರು ಬಂದ್ರೆ ಅಲ್ಲಿಗೆ ಅವಕಾಶ ಇರೋದೇ ಇಲ್ಲ. ನೀವು ಒಕ್ಕಲಿಗರ ಸಂಘದ ನೋಡಿದ್ರೆ ಬರೀ ಒಕ್ಕಲಿಗರು ಮಾತ್ರವೇ, ಅದರಲ್ಲಿ ಮುಳ್ಗೌಡ ಇದ್ರು ಸೇರ್ಸೋದಿಲ್ಲ, ಕುರುಬಗೌಡ ಇದ್ರು ಸೇರ್ಸೋದಿಲ್ಲ, ಬೇರೆ ಅವ್ರಿಗೂ ಅಲ್ಲಿ ಸಂಬಂಧ ಬರೋದಿಲ್ಲ. ಹೀಗೆ ಪ್ರತಿಯೊಂದು ಸಂಘದಲ್ಲೂ ಕೂಡ ಅವ್ರದೇ ಆದಂತ ಒಂದು ಗುರುತನ್ನ ಇಟ್ಟುಕೊಂಡು ಮಾತ್ರ ಅವ್ರು ಸಭೆ ಸೇರ್ತಾರೆ, ಅವರು ಐಕ್ಯವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸಭೆ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಮಾತ್ರ ಇವ್ಯಾವುದು ಕೂಡ ಇದಕ್ಕೆ ಅನ್ವಯಿಸುವುದೇ ಇಲ್ಲ. ಯಾಕಂದ್ರೆ ಸಭೆಯಲ್ಲಿ ಒಂದು ತರವಾದ ಹುದ್ದೆಯವರಿಲ್ಲ, ಒಂದು ಜಾತಿಯವರಿಲ್ಲ, ಒಂದು ಊರಿನವರಿಲ್ಲ, ಒಂದು ಮತದವರಿಲ್ಲ, ಒಂದು ವಯಸ್ಸಿನವರಿಲ್ಲ, ಒಂದು ಬಣ್ಣದವರಿಲ್ಲ, ಬರೀ ಸ್ತ್ರೀಯರಿಲ್ಲ, ಬರೀ ಪುರುಷರಿಲ್ಲ, ಎಲ್ಲಾ ತರವಾದಂತ ಜನರು ಒಟ್ಟಾಗಿ ಸೇರುವಂತದ್ದೇ ಕ್ರೈಸ್ತ ಸಭೆ, ಬೇರೆ ಎಲ್ಲೂ ಇಲ್ಲ. ನೀವು ಹಿಂದೂಗಳನ್ನ ಬರಬೇಡಿ ಅಂತ ಹೇಳಕ್ಕಾಗಲ್ಲ, ಹಿಂದೂಗಳು ಸಭೆಯಲ್ಲಿ ಇರ್ತಾರೆ. ನೀವು ಮುಸ್ಲಿಮ್ಸ್ ಸಭೆಗೆ ಬಂದ್ರು ಬರಬೇಡಿ ಅಂತ ಹೇಳಕ್ಕಾಗಲ್ಲ, ಅವರೂ ಸಭೆಯಲ್ಲಿ ಇರಬಹುದು. ನೀವು ಕ್ರೈಸ್ತರು ಬಂದ್ರು ಕೂಡ, ನಂಬಿರೋರು ಬಂದ್ರು ಕೂಡ, ನಾಸ್ತಿಕರು ಬಂದ್ರು ಕೂಡ, ಎಲ್ರನ್ನೂ ಕೂಡ ಸಭೆ ಆಹ್ವಾನಿಸ್ತದೆ. ಎಲ್ರಿಗೂ ಕೂಡ ಸಭೆಯಲ್ಲಿ ಸ್ಥಳ ಇದೆ. ನೀವು ಬಡವರು ಬಂದ್ರು ಸ್ಥಳ ಇದೆ, ಶ್ರೀಮಂತರು ಬಂದ್ರು ಸ್ಥಳ ಇದೆ, ಅವಿದ್ಯಾವಂತರು ಬಂದ್ರು ಸ್ಥಳ ಇದೆ, ವಿದ್ಯಾವಂತರು ಬಂದ್ರು ಸ್ಥಳ ಇದೆ. ಎಲ್ಲಾ ತರವಾದಂತ ಜನರಿಗೆ ಸಭೆ ತೆರೆದಿದೆ. ಹಾಗಾಗಿ ಇಂತಹ ವೈವಿಧ್ಯವಾದಂತ ಕೂಡಿ ಬರೋಣದಲ್ಲಿ ಐಕ್ಯತೆ ಕಾಪಾಡಿಕೊಳ್ಳುವುದು ತುಂಬಾ 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 ಪ್ರಾಮುಖ್ಯವಾದದ್ದು ಎಂಬುದಾಗಿ ಸತ್ಯವೇದ ಒತ್ತಿ ಒತ್ತಿ ಹೇಳ್ತದೆ. ಬನ್ನಿ, ಯೇಸು ಸ್ವಾಮಿ ತಾನೇ ಸಭೆಯಲ್ಲಿ ಐಕ್ಯವಾಗಿರ್ಬೇಕು ಅಥವಾ ವಿಶ್ವಾಸಿಗಳ ಮಧ್ಯದಲ್ಲಿ ಐಕ್ಯತೆ ಇರಬೇಕು ಎಂಬುದ್ರ ಬಗ್ಗೆ ಅವ್ರೇನ್ ಹೇಳ್ತಾರೆ, ಯೇಸು ಸ್ವಾಮಿ ಏನ್ ಮಾತಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಬರೋಣ. ದಯವಿಟ್ಟು ಯೋಹಾನನ್ ಬರೆಸುವಾರ್ತೆ 17ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಓದಿ. ಯೋಹಾನನ್ ಬರೆಸುವಾರ್ತೆ 17ನೇ ಅಧ್ಯಾಯ 21, 22. ಯಾರಾದ್ರೂ ಒಬ್ರು ಓದಿ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೆ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಸಾಕು. ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ, 2 ಕಾರಣ ನೋಡ್ತೀವಿ. ಯೇಸು ಸ್ವಾಮಿ ಯಾಕೆ ಒಂದಾಗಿರಬೇಕು, ಒಂದು 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 ಎಂಬುದಾಗಿ ಹೇಳ್ತಾರೆ. ಐಕ್ಯತೆ, ಒನ್ನೆಸ್ ಅಂತ ಹೇಳ್ತದೆ. ಒಂದು ಕಾರಣ,
ಯೇಸು ಸ್ವಾಮಿಯನ್ನು ನಂಬಿರ್ತಕ್ಕಂತ, ಅದ್ ನಾನ್ ಮೊದ್ಲೇ ಹೇಳಿದಾಗೆ, ಬೇರೆ ಜಾತಿ, ಬೇರೆ ಕುಲ, ಬೇರೆ ಧರ್ಮ, ಬೇರೆ ಉದ್ಯೋಗ, ಬೇರೆ ಬೇರೆ ಇರತಕ್ಕಂಥವ್ರೆಲ್ರೂ ಒಟ್ಟಾಗಿ ಬರುವಾಗ ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು ಎಂಬುದಾಗಿ ಯಾಕೆ ಹೇಳ್ತಿದೆ ಅಂದ್ರೆ, ವಿಶ್ವಾಸಿಗಳಾದವರು ಒಂದಾಗಿರುವುದರಿಂದ ಅನ್ಯ ಜನರು ನನ್ನನ್ನು ನಂಬುವವರಿಗೋಸ್ಕರ ನಿಮ್ಮನ್ನು ಕೇಳಿಕೊಳ್ತೇನೆ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂಬುದಾಗಿ ಲೋಕವು ನಂಬುವುದಕ್ಕಾಗಿ ನಾವೆಲ್ಲರೂ ಒಂದಾಗಿರ್ಬೇಕಾಗಿದೆ. ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಯೇಸು ಸ್ವಾಮಿ ಉದ್ದೇಶ ಏನು ಅಂದ್ರೆ, ಹೌದು ಇವರು ಬರ್ಬೇಕಂತ ರಕ್ಷಕನನ್ನ ಬಂದಿದ್ದಾನೆ, ಆತನು ನಂಬಿದರೆ ಅವರೆಲ್ಲರೂ ಬೇರೆ ಬೇರೆ ಕುಲದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ವಯಸ್ಸಿನವರು, ಬೇರೆ ಬೇರೆ ಹುದ್ದೆಯವರು, ಊರಿನವರು, ಬಣ್ಣದವರು, ಭಾಷೆಯವರು, ಅವರೆಲ್ಲರೂ ಒಂದೇ ಮನಸ್ಸಿದ್ದಾರಲ್ಲ ಎಂಬುದಾಗಿ ಲೋಕವು ತಿಳ್ಕೊಳ್ಳುವುದರಿಂದ ಅವರು ಕೂಡ ನಾವು ಅವ್ರ ಹಾಗೆ ಇರಬೇಕು, ನಾನು ಕೂಡ ಯೇಸು ಸ್ವಾಮಿಯನ್ನು ನಂಬೇಕೆಂಬತಕ್ಕಂತ ಆ ನಂಬಿಕೆ ಅವನಲ್ಲಿ ಹುಟ್ಲಿಕ್ಕೋಸ್ಕರವಾಗಿ ನೀವು ಅನ್ಯರ ಮುಂದೆ ಒಂದಾಗಿರ್ಬೇಕೆಂಬ ಯೇಸು ಸ್ವಾಮಿ ಹೇಳ್ತಾರೆ. ನೋಡಿ, ಅಲ್ಲಿ ಹೇಳ್ತಾರೆ, ಲೋಕ ಆ ಪದವನ್ನು ಉಪಯೋಗಿಸ್ತಾರೆ ಯೇಸು ಸ್ವಾಮಿ. ಆ ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕು. ಮೊದಲನೇ ಕಾರಣ, ಸಭೆಯಲ್ಲಿ ಐಕ್ಯತೆ ಎಷ್ಟು ಪ್ರಾಮುಖ್ಯ ಅಂತ ಅಂದ್ರೆ, ನಿಮ್ಮ ನನ್ನ ಸಭೆಯಲ್ಲಿರ್ತಕ್ಕಂಥವರ ಐಕ್ಯತೆ ನೋಡಿ ಅನ್ಯರು ಕೂಡ, ಲೋಕದವರು ಕೂಡ ನಮ್ಮ ಬಳಿಗೆ ಬಂದು ಆ ಕ್ರಿಸ್ತನನ್ನು ನಂಬುವಂತಾಗುವಂತೆ ನಾವು ಐಕ್ಯತೆ ಕಾಪಾಡಿಕೊಳ್ಬೇಕು. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಐಕ್ಯತೆ ನಮ್ಮೊಳಗಡೆ ಏನ್ ನಡೆದ್ರು, ಎಷ್ಟು ಜಗಳಾಡಿದ್ರು, ಕಚ್ಚಾಡಿದ್ರು, ಹೊರಗಡೆಗೆ ಏನ್ ಗೊತ್ತಾಗುತ್ತೆ, ಪರವಾಗಿಲ್ಲ ಬಿಡಿ, ಹೊರಗಡೆಯವರೆಲ್ಲ ನಮ್ಮನ್ನ ಚೆನ್ನಾಗಿದ್ದಾರೆ ಅಂತೆಲ್ಲ ತಿಳ್ಕೊಂಡಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತೇವೆ. ವಾಕ್ಯ ಹೇಳ್ತದೆ, ಲೋಕದವರು ನಂಬುವುದಕ್ಕೋಸ್ಕರ ನೀವು ಮೊದಲು ಐಕ್ಯತೆಯಿಂದಿರ್ರಿ. ಎರಡನೇದಾಗಿ ಯೇಸು ಸ್ವಾಮಿ ಕೊಡುವಂತ ಎರಡನೇ ಉದಾಹರಣೆ ಏನು ಅಂದ್ರೆ, ನಿಮ್ಮ ಐಕ್ಯತೆ ಹೇಗಿರ್ಬೇಕು ಅಂದ್ರೆ, ನಿಮ್ಗೆ ಎಕ್ಸಾಂಪಲ್, ಒಂದು ಮಾಡೆಲ್ ಯಾವುದು ಅಂದ್ರೆ, ನಾನು, ತಂದೆಯು, ಪವಿತ್ರಾತ್ಮನು, ನಾವು ಮೂವರು ಆದರೂ ಕೂಡ ಒಬ್ಬನೇ ದೇವರು. ಈ ತ್ರಯೇಕತ್ವದ ಬಗ್ಗೆ ಹೇಳ್ತದಲ್ಲಿ ಟ್ರಿನಿಟಿ ಅಂತ ಹೇಳ್ತೀವಿ. ಈ ಟ್ರಿನಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ದೊಡ್ಡ ಸಬ್ಜೆಕ್ಟ್, ನಾನು ಅದಕ್ಕೆ ಹೋಗೋದಿಲ್ಲ. ನೀವು ಪವಿತ್ರಾತ್ಮನ ನ್ಯೂಮಟಾಲಜಿ ಎಂಬುದಾಗಿ ಬರ್ತದೆ, ಅಲ್ಲಿ ಕಲಿಯುವಾಗ ನಿಮ್ಗೆ ಅದೆಲ್ಲ ಹೇಳ್ತಾರೆ, ಅಥವಾ ನೀವು ಓದ್ತೀರಿ ಅದರಲ್ಲಿ. ಹೇಗೆ ನಾನು ತಂದೆಯು, ಎಲ್ಲಿಯೂ ಕೂಡ ವಾಕ್ಯದಲ್ಲಿ ನೋಡ್ರಿ, ನೀವು ಯಾವುದೇ ವಾಕ್ಯದಲ್ಲೂ ಕೂಡ ಯೇಸು ಸ್ವಾಮಿ ತಂದೆ ವಿರುದ್ಧವಾಗಾಗ್ಲಿ, ತಂದೆಯು ಮಗನ ವಿರುದ್ಧವಾಗಾಗ್ಲಿ, ಮಗನು ಪವಿತ್ರಾತ್ಮನ ವಿರುದ್ಧವಾಗ್ಲಿ ಒಬ್ರಿಗೊಬ್ರು ಮಾತಾಡಿದ್ದು ಎಲ್ಲೂ ಇಲ್ಲವೇ ಇಲ್ಲ. ಒಬ್ಬನೇ ದೇವರು, ಆದ್ರೂ ಮೂರು ವಿಧದಲ್ಲಿ ನಮಗೆ ಅವರು ಪ್ರಕಟಿಸಿಕೊಂಡಿದ್ದಾರೆ. ಹಾಗೆಯೇ ನಾವು ಸಹ ಅನೇಕರು ಸಭೆಯಲ್ಲಿ ಐಕ್ಯಮತ್ಯವನ್ನ ಕಾಪಾಡಿಕೊಳ್ಬೇಕಾದದ್ದು ಅದು ಧರ್ಮ. ಯಾಕಂದ್ರೆ ದೇವರು ಅದನ್ನೇ ಹೇಳಿದ್ದಾನೆ, ಅದನ್ನೇ ಅವ್ರು ಮಾಡಿದ್ದಾರೆ. ಆದುದರಿಂದ ಯೇಸು ಸ್ವಾಮಿ ಹೇಳಿದ ಹಾಗೆ ನಾವು ಮೊದಲು ಸಭೆಯಲ್ಲಿ ಐಕ್ಯವಾಗಿರೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ಪೌಲನು ಏನ್ ಹೇಳ್ತಾನೆ ಹಾಗಾದ್ರೆ? ಅಪೊಸ್ತಲ ಅಂತನು ಪೌಲವನು ಸುಮಾರು 12 ಪತ್ರಿಕೆಯನ್ನ ಆತನು ಬರೆದಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ. ಎಫೆಸದವರಿಗೆ, ರೋಮಾಪುರದವರಿಗೆ, ಫಿಲಿಪಿಯವರಿಗೆ, ಕೊಲೊಸ್ಸಿಯವರಿಗೆ, ಹೀಗೆ ಅನೇಕ ಸಭೆಗಳಿಗೆ ಆತನು ಪತ್ರಿಕೆಯನ್ನು ಬರೆಯುವಾಗ ಆತನು ಏನ್ ಹೇಳ್ತಾನೆ, ಬನ್ನಿ ಕೆಲವು ವಾಕ್ಯ ಓದೋಣ. ಮೊದಲನೇದಾಗಿ ಕೊರಿಂಥದವರಿಗೆ ಬರೆದಂತ ಪತ್ರಿಕೆಗೆ, ಕೊರಿಂಥ ಸಭೆಗೆ ಏನ್ ಹೇಳ್ತಿದ್ದಾನೆ? 1ನೇ ಅಧ್ಯಾಯ, 1 ಕೊರಿಂಥ 1ನೇ ಅಧ್ಯಾಯ 10ನೇ ವಚನ. 1 ಕೊರಿಂಥ 1:10. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಅಲ್ಲಿ ಹೇಳ್ತದೆ, ಎಷ್ಟು ಸಾರಿ ನಿಮ್ಮಲ್ಲಿ ಭೇದಗಳಿರಬಾರದು. ಹಾಗಂದ್ರೆ ಏನರ್ಥ? ಭೇದ ಇದೆ ಸಭೆಯಲ್ಲಿ, ನಿಮ್ಮಲ್ಲಿ ಭೇದ ಇದೆ, ನಿಮ್ಮಲ್ಲಿ ಪಾರ್ಶಿಯಾಲಿಟಿ ಇದೆ, ನಿಮ್ಮಲ್ಲಿ ಗುಂಪುಗಾರಿಕೆ ಇದೆ. ಆದುದರಿಂದ ಹಾಗಿರಬಾರದು, ಹಾಗಿರುವುದು ಒಳ್ಳೇದಲ್ಲ, ದೇವರ ಮಕ್ಕಳ ಲಕ್ಷಣ ಅಲ್ಲ. ಸಭೆಯಲ್ಲಿ ಭೇದ ಇರುವುದು ದೇವರ ವಾಕ್ಯದ ಕ್ರಮ ಅಲ್ಲವೇ ಅಲ್ಲ. ಹಾಗಿರುವುದಾದ್ರೆ ವಾಕ್ಯವನ್ನು ತಪ್ಪುತ್ತಾ ಇದ್ದೀವಿ ಅಂತ ಅರ್ಥ. ನಮ್ಮ ಆರಾಧನೆ ವ್ಯರ್ಥವಾಗ್ತಾ ಇದೆ, ನಮ್ಮ ಸತ್ಯವೇದ ಅಧ್ಯಯನ ವ್ಯರ್ಥವಾಗ್ತಿದೆ, ನಮ್ಮ ಸಂದೇಶ ವ್ಯರ್ಥವಾಗ್ತಿದೆ. ನಾಮಕಾವಸ್ಥೆ ನಾಟಕೀಯವಾಗಿ ಸತ್ಯವನ್ನು ಮುಚ್ಚಿಟ್ಟು, ಒಂದಾಗಿರ್ಬೇಕಂತ ಸತ್ಯವನ್ನು ಮುಚ್ಚಿಟ್ಟು ನಾವು ನಾಟಕೀಯವಾಗಿ ಸೇರ್ತಿದ್ವಿ ಎಂಬುದಾಗಿ ಅರ್ಥ. ಅಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಭೇದಗಳಿರಬಾರದು. 10ನೇ ವಚನ, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ
ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಐ ಬೆಗ್ ಯು ಮೈ ಬ್ರದರ್ಸ್, ಐ ಬಿಸೀಚ್ ಯು ಎಂಬುದಾಗಿ ಹೇಳ್ತದೆ. ಇದು ರಿಕ್ವೆಸ್ಟ್ ಮಾಡ್ತಕ್ಕಂತ ಪರಮಾವಧಿ. ಬೇಡಿಕೊಳ್ತಾ ಇದ್ದೇನೆ ನಿಮ್ಮನ್ನ, ದಯಮಾಡಿ ಒಗ್ಗಟ್ಟಾಗಿರಿ, ಒಂದೇ ಮನಸ್ಸಿರ್ಲಿ, ನಿಮ್ಮಲ್ಲಿ ಎಲ್ಲರೂ ಕೂಡ ಒಂದೇ ಭಾವ ಇರಲಿ, ನಿಮ್ಮಲ್ಲಿ ಭೇದಗಳು ಇರಬಾರದು ಎಂಬುದಾಗಿ ಪೌಲನು ಹೇಳ್ತಿದೆ. ಇದು ಕೊರಿಂತ ಸಭೆಗೆ ಮಾತ್ರ ಅಲ್ಲ, ಎಫೆಸ ಸಭೆಗೂ ಕೂಡ ಇದನ್ನ ಹೇಳಿದ್ದೇನೆ, ರೋಮಾಪುರದ ಸಭೆಗೂ ಇದನ್ನ ಹೇಳಿದ್ದೇನೆ, ಕೊಲೊಸೆ ಸಭೆಯವ್ರಿಗೂ ಇದನ್ನ ಹೇಳಿದ್ದೇನೆ, ಫಿಲಿಪಿಯ ಸಭೆಯವ್ರಿಗೂ ಇದನ್ನ ಹೇಳಿದ್ದೇನೆ. ಯಾವ ಸಭೆಗೂ ಕೂಡ ಬಿಟ್ಟಿಲ್ಲ. ಬನ್ರಿ ಹಾಗಾದ್ರೆ ನಾವು ಕೊಲೊಸೆ ಸಭೆಗೆ ಆತನ ಏನ್ ಹೇಳ್ತಿದ್ದಾನೆ, ಅಥವಾ ಗಲಾತ್ಯ ಸಭೆಗೆ ಏನ್ ಹೇಳ್ತಿದ್ದಾನೆ? ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27-28. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 27-28. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ನೋಡಿ ಅಲ್ಲಿ ಹೇಳ್ತದೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ರಿ. 28 ನೀವೆಲ್ಲರೂ ಕ್ರಿಸ್ತೇಶುವಿನಲ್ಲಿ ಒಂದೇ ಆಗಿದ್ದೀರಿ. ಇಲ್ಲಿ ಏನ್ ಹೇಳ್ತಾ ಬರ್ತಾನೆ, ಇಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದಂತ ಒಂದು ರೀತಿಯ ಜಾತೀಯತೆ ಕುರಿತಾಗಿ ಮಾತಾಡ್ತಾನೆ. ಒಬ್ಬನು ಗ್ರೀಕನು, ಇನ್ನೊಬ್ಬ ನಾನು ಯಹೂದ್ಯನು ಅಂತಲೋ, ಇನ್ನು ಕೆಲವರು ಅವರ ಸ್ಟೇಟಸ್ ಮೇಲೆ ಗುಂಪುಗಾರಿಕೆ ಮಾಡ್ತಾ ಇದ್ರು. ಅವರು ಆಡು ಒಡೆಯ ಎಂಬುದಾಗಿ. ಇಲ್ಲ ಹೆಂಗಸರು ಸಪರೇಟು, ಇಲ್ಲ ಗಂಡಸರು ಸಪರೇಟು, ಅದ್ರ ಬಗ್ಗೆನೂ ಹೇಳ್ತದೆ. ನಾವು ಜಾತಿ ಮೇಲೆ ಗುಂಪು ಮಾಡ್ಕೋಬಾರ್ದು, ನಮ್ಮ ಹುದ್ದೆ ಮೇಲೆ ಗುಂಪು ಮಾಡ್ಕೋಬಾರ್ದು, ನಮ್ಮ ಲಿಂಗದಲ್ಲಿ ಗುಂಪು ಮಾಡ್ಕೋಬಾರ್ದು, ಕುಟುಂಬ ಎಂಬುದಾಗಿ ಗುಂಪು ಮಾಡ್ಕೊಬಾರ್ದು, ಸಂಬಂಧಿಕರು ಎಂಬುದಾಗಿ ಗುಂಪು ಮಾಡಬಾರ್ದು, ನಾವು ಒಂದೇ ಹುದ್ದೆಯವರು ಎಂಬುದಾಗಿ ಗುಂಪು ಮಾಡಬಾರ್ದು, ಒಂದೇ ಊರಿನವರು ಎಂಬುದಾಗಿ ಗುಂಪು ಮಾಡಬಾರ್ದು, ಅಥವಾ ನಾನು ಹೇಳಿದ್ದನ್ನೆಲ್ಲ ಹೌದು 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 ಅಂತಾರೆ ಇವರು ಎಂಬುದಾಗಿ ಅಂತವ್ರನ್ನೆಲ್ಲ ಒಟ್ಟು ಸೇರಿಸ ಗುಂಪು ಮಾಡಬಾರ್ದು. ಪೌಲನು ಅದನ್ನ ಹೇಳ್ತಿದ್ದಾನೆ. ನೋಡಿ ಎಷ್ಟು ಚಂದವಾಗಿ, ಕ್ರಿಸ್ತನನ್ನು ಧರಿಸಿಕೊಂಡ್ರಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ. ನಮ್ಮ ಜಾತಿ ಬೇರೆ ಇರ್ಬೋದು, ನಮ್ಮ ಕುಲ ಬೇರೆ ಇರ್ಬೋದು, ನಮ್ಮ ಭಾಷೆ ಬೇರೆ ಇರ್ಬೋದು, ನಾನು ಹೇಳ್ತಾ ಹೋದ್ರೆ ಎಲ್ಲವೂ ಬೇರೆ ಬೇರೆ ಇರ್ಬೋದು. ಆದ್ರೆ ನಮ್ಮೆಲ್ಲರಿಗೂ ಜೀವ ಕೊಟ್ಟು ಸತ್ತಂತಿದ್ದಂತ ನಮ್ಮನ್ನ ಬದುಕಿರ್ತಕ್ಕಂಥವನು ಒಬ್ಬನೇ ಯೇಸು ಸ್ವಾಮಿ ಮಾತ್ರ. ಆ ಯೇಸು ಸ್ವಾಮಿಯ ಆತ್ಮವು, ಪವಿತ್ರಾತ್ಮವು ಒಂದೇ, ದೀಕ್ಷಾ ಸ್ನಾನ ಒಂದೇ, ಸಭೆ ಒಂದೇ, ಒಬ್ಬನೇ ತಂದೆ, ಒಂದೇ ಪರಲೋಕ, ಇವೆಲ್ಲ ಒಂದೇ ಆಗಿರೋದ್ರಿಂದ ಈ ಬೇರೆ ಬೇರೆ ನಮ್ಗಿರ್ತಕ್ಕಂಥ ಬೇರೆ ಬೇರೆ ಭಿನ್ನವಾದವುಗಳಿದ್ವಲ್ಲ, ನಮ್ಮ ಹುದ್ದೆ, ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ಬಣ್ಣ, ನಮ್ಮ ಕುಲ, ನಮ್ಮ ಎತ್ತರ, ದಪ್ಪ, ನೀಳ, ಬಣ್ಣ, ಇವೆಲ್ಲವುಗಳನ್ನ ಬದಿಗಿರಿಸ್ಬಿಡ್ರಿ. ಅದ್ಯಾವುದನ್ನು ಕೂಡ ಸಭೆಗೆ ತರಬೇಡ್ರಿ. ಅದೆಲ್ಲವೂ ಕೂಡ ಹೊರಗಡೆ ಇರ್ಲಿ. ಸಭೆಲಿ ಏನಿರ್ಬೇಕು, ನಾವೆಲ್ಲರೂ ಒಂದೇ ತಂದೆ ಮಕ್ಕಳು, ಕ್ರಿಸ್ತೇಸುವನ್ನ ಧರಿಸಿಕೊಂಡಿದ್ದೀರಲ್ಲವೇ. ಹಾಗಿರುವುದರಿಂದ ಸಭೆಯಲ್ಲಿ ಐಕ್ಯವನ್ನ ಕಾಪಾಡಿಕೊಳ್ಳ್ರಿ ಎಂಬುದಾಗಿ. ಆಳು ಒಡೆಯ ಹೇಳ್ತಾ ಹೋದ್ರೆ ಒಂದೊಂದಕ್ಕೂ 108 ಉದಾಹರಣೆ ಇದೆ. ನಾನು ಬಹಳಷ್ಟು ಕಡೆ ಕಂಡಂತ ವ್ಯತ್ಯಾಸ. ಒಂದು ವೇಳೆ ಸಭೆಗೆ ಯಾರಾದ್ರೂ ಸಾಧಾರಣವಾದ ಬಟ್ಟೆ ಹಾಕೊಂಡು, ಅಥವಾ ಸ್ವಲ್ಪ ಅನ್ಕ್ಲೀನ್ ಅಂತಾನೆ ಹೇಳೋಣ, ಒಂದ್ ವೇಳೆ ಯಾರು ಬರೋದಿಲ್ಲ ಹಾಗೆ, ಒಂದ್ ವೇಳೆ ಅನ್ಕ್ಲೀನ್ ಅಂತ ಇಟ್ಕೊಳ್ಳಿ, ಸಾಧಾರಣವಾದ ವ್ಯಕ್ತಿ ಸಾಧಾರಣವಾದ ಬಟ್ಟೆ ನಡ್ಕೊಂಡು ಸಾಧಾರಣವಾದ ಉಡುಪು ಧರಿಸ್ಕೊಂಡು ಸಭೆಗೆ ಬರ್ಲಿ, ಅವರನ್ನ ಸಭೆಯ ವಿಶ್ವಾಸಿಗಳು ಹೇಗೆ ನೋಡ್ತಾರೆ ಒಂದು ಕಡೆ ಗಮನಿಸಿ. ಇನ್ನೊಂದು ಕಡೆ ಐಷಾರಾಮಿ ಜೀವನ, ದೊಡ್ಡ ಕಾರು ಅಥವಾ ದೊಡ್ಡ ವಾಹನ, ಅಥವಾ ದೊಡ್ಡದಾದಂತ ಕಣ್ಣು ಕುಕ್ಕುವಂತ ಬಟ್ಟೆ, ಕೈ ಕಾಲುಗಳಿಗೆ ಎಲ್ಲ ಅವ್ರಿಗೆ ಬೇಕಾದಂತ ಸುಂದರವಾದಂತ ಉಡುಪು, ಅನೇಕರಿಗೆ ಆಕರ್ಷಣೆ ಆಗುವಂತ ಭಾಷೆ, ಮಾತು, ಇವುಗಳನ್ನಾಡ್ತಕ್ಕಂಥವ್ರು ಒಂದು ವೇಳೆ ಹೊಸಬರು, ಇಬ್ರು ಹೊಸಬರು ಸಭೆಗೆ ಬರ್ಲಿ, ನೋಡ್ರಿ ಹೇಗೆ ಯಾರು ಹೇಗೆ ಅವ್ರು ಮಾತಾಡಿಸ್ತಾರೆ, ಹೇಗೆ ಅವ್ರನ್ನ ನೋಡ್ತಾರೆ ಎಂಬುದಾಗಿ ಹೇಳ್ರಿ. ಅವರು ಯೇಸು ಸ್ವಾಮಿ ನಂಬಿರುವವ್ರೆ, ಇವರು ಯೇಸು ಸ್ವಾಮಿ ನಂಬಿಯವ್ರೆ. ಅಥವಾ ನಮ್ಮ ಸಭೆಗಳಲ್ಲೇ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಬಡವರ ಬಗ್ಗೆ, ಕನಿಷ್ಠವಾದವ್ರ ಬಗ್ಗೆ, ಅವ್ರ ಬಗ್ಗೆ ಎಲ್ರು ಹೇಗೆ ಮಾತಾಡ್ತಾರೆ, ಹೇಗ್ ನೋಡ್ತಾರೆ. ಶ್ರೀಮಂತರು, ಎಲ್ಲವೂ ಇದೆ, ಎಲ್ರಿಗೂ ಬೇಕವರು, ಅಥವಾ ಎಲ್ರೂ ಮಾತಾಡಿಸ್ತಾರೆ, ಎಲ್ಲರ ಜೊತೆ ಹೊಂದ್ಕೊಳ್ತಾರೆ, ಒಳ್ಳೆ ಭಾಷೆ, ಒಳ್ಳೆ ಇದೆ, ಅದೆಲ್ಲ ಇದೆ ನಿಜ.
ಅದು ಅವ್ರನ್ನ ಹೇಗ್ ನೋಡ್ತಾರೆ ನೋಡ್ರಿ ಸಭೆಯಲ್ಲಿ. ನಮ್ಮ ಸಭೆಗೆ ಕೆಲವು ವಾರಗಳಿಂದ ಈ ಕೋಲೆ ಬಸವನವರು ಬರ್ತಿದ್ದಾರೆ. ಅವ್ರು ಆಂಧ್ರದವ್ರು ಮೂಲತಃ, ಇಲ್ಲಿ ಗುಡಾರ ಹಾಕೊಂಡಿದ್ದಾರೆ. ಅವ್ರು ಯೇಸು ಸ್ವಾಮಿ ನಂಬಿದ್ದಾರೆ, ಸಭೆಗೆ ಬರ್ತಿದ್ದಾರೆ. ನಮ್ಮ ಸಭೆಯಲ್ಲಿ ಎಲ್ರಿಗೂ ಗೊತ್ತು, ಇವರು ನಮ್ಮ ಪಕ್ಕದಲ್ಲಿ, ನಮ್ಮ ಚರ್ಚ್ನಿಂದ ಸ್ವಲ್ಪ ದೂರದಲ್ಲಿ ಅವ್ರು ಗುಡಾರ ಹಾಕೊಂಡಿದ್ದಾರೆ. ಯಾರು ಕೂಡ ಅವ್ರನ್ನ ಬರಬೇಡಿ ಅಂತ ಹೇಳಲಿಲ್ಲ, ಹೇಳಕ್ ಸಾಧ್ಯನೂ ಇಲ್ಲ. ಅವ್ರು ಬಂದಾಗ ಫಸ್ಟ್ ಬರ್ತಿದ್ದ ಹಾಗೆ ಅವ್ರ ಸಭೆಗಳಲ್ಲಿ ಹಾಗೆ ಮಾಡ್ತಿದ್ರೇನೋ ಗೊತ್ತಿಲ್ಲ, ನೆಲದಲ್ಲಿ ಕೂತ್ಕೊಳ್ತಿದ್ರು. ನಾವೆಲ್ಲ ಚೇರಲ್ಲಿ ಕೂತ್ಕೊಳ್ತೀವಿ, ಅವ್ರು ನೆಲದಲ್ಲಿ ಕೂತ್ಕೊಳ್ತಿದ್ರು. ನನ್ನ ಪತ್ನಿಗೂ ಅವ್ರಿಗೆ ಹೇಳಿದ್ದೆ, ಅವ್ರು ಯಾಕಂದ್ರೆ ಸ್ತ್ರೀಯರು ಜಾಸ್ತಿ ಬರ್ತಿದ್ರಿಂದ ನೀ ಹಿಂದೆ ಕೂತಿರ್ತೀಯ, ಅವ್ರೆಲ್ರಿಗೂ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಹೇಳು. ಚೇರ್ ಸಾಕಷ್ಟಿದೆ. ಅಲ್ಲಿ ಕೀಳಾದವರು, ಮೇಲಾದವರು, ಹೊಸಬರು, ಹಳಬರು, ಯಾವ ವ್ಯತ್ಯಾಸ ಇಲ್ಲ. ಅವ್ರಿಗೂ ಯೇಸು ಸ್ವಾಮಿ ಅವ್ರಿಗಾಗೂ ಸಹ ಪ್ರಾಣ ಕೊಟ್ಟಿದ್ದಾನೆ, ಅದೇ ಕರ್ತನು ನನಗೂ ಸಹ ಪ್ರಾಣ ಕೊಟ್ಟಿದ್ದಾನೆ. ಯಾವ ವ್ಯತ್ಯಾಸ ಇಲ್ಲ. ನನ್ನ ಪ್ರಿಯರೇ, ಇವತ್ತು ಸಭೆಗಳಲ್ಲಿ ಹೇಗೆ ನಡೀತಾ ಇದೆ? ಯಾಕೋಬನು ಹೇಳ್ತಾನೆ, ಒಬ್ಬನು ಶೋಭಾಯಮಾನ ಉಡುಪನ್ನು ಧರಿಸಿಕೊಂಡು ಬಂದರೆ ಇಗೋ ನೀನು ಮೇಲಂತಸ್ತಿನಲ್ಲಿ ಕೂತ್ಕೋ ಎಂಬುದಾಗಿ ಯಾವ್ದನ್ನು ಕಾಣ್ತೀರಿ. ಒಬ್ಬ ಹೀನಾಯವಾದ ಉಡುಪನ್ನು ಧರಿಸಿಕೊಂಡು ಬಡವನು ಬಂದ್ರೆ ಅವನನ್ನು ನನ್ನ ಕಾಲ್ಮಣೆ ಹತ್ರ ಕೂತ್ಕೋ ಎಂಬುದಾಗಿ ಹೇಳ್ತೀರಿ. ಇದಾ ನೀವು ಸಭೆಯಲ್ಲಿ ಕಾಪಾಡುವಂತ ಐಕ್ಯತೆ ಎಂಬುದಾಗಿ ಯಾಕೋಬನು ಬಹಳ ಖಾರವಾಗಿ ಪ್ರಶ್ನಿಸ್ತಾನೆ. ನನ್ನ ಪ್ರೀತಿ ದೇವ ಜನರೇ, ನಾವು ನಿಜವಾಗಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದು ಆ ಆತ್ಮನನ್ನ ನಾವು ಧರಿಸಿಕೊಂಡಿರುವುದಾದ್ರೆ ನಮ್ಮಲ್ಲಿ ಭೇದಗಳು ಇರಬಾರದು. ಯಾವ ವಿಧವಾದ ಭೇದಗಳು ಇರಬಾರದು. ಹಣಕಾಸಿನಲ್ಲಿ ಆಗ್ಲಿ, ಅಥವಾ ನಮ್ಮ ಹುದ್ದೆ ವಿಚಾರದಲ್ಲಾಗ್ಲಿ, ನಮ್ಮ ನಯ ನಾಜೂಕ್ನಲ್ಲಾಗ್ಲಿ, ಅಥವಾ ಬಡವರು ಎಂಬುದಾಗ್ಲಿ, ಯಾವುದೇ ವಿಚಾರದಲ್ಲಾಗ್ಲಿ ನಮ್ಮಲ್ಲಿ ಭೇದಗಳಿರಬಾರ್ದು. ಅಷ್ಟು ಮಾತ್ರ ಅಲ್ಲ, ಮುಂದಕ್ಕೆ ನಾವು ಹೋದ್ರೆ ಹೇಗೆ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆಗೆ ಏನ್ ಹೇಳ್ತದೆ ಹೇಳ್ತಾನೆ ಪೌಲನು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿದ್ದು. ನೋಡಿ, ಇಲ್ಲಿ ಹೇಳ್ತದೆ ಐಕ್ಯತೆ ಇರುವಾಗ ಅಲ್ಲಿ ಸಮಾಧಾನವೂ ಇರ್ತದೆ. ಅದಕ್ಕೆ ಹೇಳ್ತದೆ ನೀವು ಒಂದೇ ಮನಸ್ಸು, ಒಂದೇ ಹೃದಯ ಎಂಬುದಾಗಿ ಹೇಳ್ತದೆ. ಹಾಗಂದ್ರೇನು? ಇಲ್ಲಿ ಬಣ್ಣದ ವ್ಯತ್ಯಾಸ ಇಲ್ಲ, ಇಲ್ಲಿ ಹುದ್ದೆಯ ವ್ಯತ್ಯಾಸ ಇಲ್ಲ, ಆದ್ರೆ ಇಲ್ಲಿ ಎಲ್ಲವೂ ಒಂದೇ ಇದ್ರೂ ಸಹ ನಮ್ಮ ಅರ್ಥ ಮಾಡಿಕೊಳ್ಳುವುದರಲ್ಲಿ, ಅಥವಾ ಅವ್ರು ಮಾತಾಡುವುದೋ, ಅಥವಾ ಅವ್ರು ನಡ್ಕೊಳ್ಳುವುದೋ, ಅಥವಾ ಅವ್ರ ಕುಟುಂಬಕ್ಕೋ ಆ ವಿಚಾರದಲ್ಲಿ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವರನ್ನ ಪ್ರತ್ಯೇಕವಾಗಿ ನಾನು ನೋಡ್ತೇನೆ. ಅವ್ರಿಗೂ ನನಗೂ ಭೇದ ಇದೆ. ಅವ್ರ ಮಾತು ನನ್ಗೆ ಇಷ್ಟ ಆಗಲ್ಲ, ಅವ್ರ ಕುಟುಂಬ ನನ್ಗೆ ಇಷ್ಟ ಆಗಲ್ಲ, ಅವ್ರು ಹೇಳದ್ ನನ್ಗೆ ಇಷ್ಟ ಆಗಲ್ಲ, ಅವ್ರ ನಡತೆ ನನ್ಗೆ ಇಷ್ಟ ಆಗಲ್ಲ. ಹೀಗೆ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರೋದ್ರಿಂದ ನಾವು ಐಕ್ಯತೆಯನ್ನ ಮುರಿದು ಬಿಡ್ತೇವೆ, ಐಕ್ಯತೆ ಇರೋದಿಲ್ಲ. ಒಂದ್ ವೇಳೆ ನೀವು ಕೇಳ್ಬೋದು, ಹಾಗಾದ್ರೆ ಬ್ರದರ್ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತದಲ್ಲ, ಏನ್ ಮಾಡೋದು? ಅವರು ಯೇಸು ಸ್ವಾಮಿ ನಂಬಿದ್ದಾರೆ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಆದ್ರೆ ಅವರು ಎಲ್ರು ಹೇಳೋದೇನಂದ್ರೆ ಅವ್ರು ಕೆಟ್ಟವರು, ಅವ್ರು ಮಾತಾಡೋದು ಸರಿ ಇಲ್ಲ, ಅವ್ರು ನಡ್ಕೊಳ್ಳೋದು ಸರಿ ಇಲ್ಲ, ಅವರ ವ್ಯವಹಾರ ಸರಿ ಇಲ್ಲ, ನಾವ್ ಹೇಗೆ ಅವ್ರ ಜೊತೆಯಲ್ಲಿ ಐಕ್ಯವಾಗಿರ್ಲಿಕ್ಕೆ ಹೇಗ್ ಸಾಧ್ಯ? ಅವರು ನಾವ್ ಹೇಳಿದಕ್ಕೆ ಒಪ್ಪೋದಿಲ್ಲ, ಅವರು ಎಲ್ಲ ಕೆಟ್ಟದ್ದೇ ಮಾಡ್ತಾರೆ, ಎಲ್ಲ ಹೀಗೆ ನಾವು ಮಾತಾಡ್ತೇವೆ. ನೀವು ಇದಕ್ಕೆ ನಾವು ಒಬ್ಬೊಬ್ರು ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕು. ಇದು ಸಹಜವಾಗಿ ಸಾಧಾರಣವಾದ ಎಲ್ಲಾ ಸಭೆಗಳಲ್ಲೂ ಇದನ್ನ ನಾವು ನೋಡ್ತೇವೆ. ಆದ್ರಿಂದ ನಾನು ದೂರ ಇಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡ್ಕೊಳ್ತೀನಿ, ಅದರಿಂದ ನಾನು ಸ್ವಲ್ಪ ಪ್ರತ್ಯೇಕ, ಅಥವಾ ಕೆಲವರು ವಾದ ಮಾಡ್ತಾರೆ, ಅಥವಾ ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋದಿಲ್ಲ, ಅಥವಾ ಅವ್ರು ಮಂಡ್ರು, ಹೀಗೆ ಬೇರೆ 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 ವಿಧಗಳಿಗಾಗಿ ನಮ್ಮಲ್ಲಿ ಐಕ್ಯಮತ್ಯ ಇಲ್ಲ, ಅವ್ರಿಗೆ ನನಗೆ ಅಂತಕ್ಕಂಥದ್ದು ಬಹಳ ಸಭೆಗಳಲ್ಲಿ ಹೇಳುವಂಥದ್ದು. ನೀವು ಸತ್ಯವೇದಲ್ಲಿ ನೋಡಿದ್ರೆ ಎಲ್ಲಿಯೂ ಸಹ ಹಾಗಿರುವಂತವ್ರಿಗೋಸ್ಕರವಾಗಿ ನೀವು ಪ್ರತ್ಯೇಕವಾಗಿ ಪಕ್ಷ ಅಥವಾ ವಿಂಗಡಣೆ ಗುಂಪು ಮಾಡ್ಕೊಳ್ರಿ ಎಂಬುದಾಗಿ ಎಲ್ಲೂ ಹೇಳಿಲ್ಲ. ವಾಕ್ಯ ಏನ್ ಹೇಳ್ತದೆ ನಮಗೆ? ಮತ್ತೆ ಅದೇ ಯೇಸು ಸ್ವಾಮಿ ಹೇಳಿದ ಮಾರ್ಗ. ನಿಮ್ಮಲ್ಲಿ ಯಾರಿಗಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ, ಯೇಸು ಸ್ವಾಮಿ ಹೇಳಿದಂತ ಉದಾಹರಣೆಯಲ್ಲಿ ಮೊದಲು ಹೋಗಿ ಅದನ್ನ ಸರಿಪಡಿಸಿಕೊ, ಮಾತಾಡೋ ಅವನ ಜೊತೆಯಲ್ಲಿ, ಹೋಗಿ ಅವನ ಜೊತೆಗೆ ಮಾತಾಡು. ಆ ನಂತರದಲ್ಲಿ ನೀನು ಒಂದಾದ್ಮೇಲೆ ನೀನ್ ಬಂದು ಕಾಣಿಕೆ ಹಾಕು.
ಒಂದು ವೇಳೆ ನಿನ್ನ ಮಾತನ್ನು ಕೇಳಲಿಲ್ಲ, ನಿನ್ನ ಜೊತೆಲಿ ಇನ್ನೊಬ್ಬರನ್ನು ಕರ್ಕೊಂಡು ಹೋಗು, ಅದನ್ನು ಸಾಬೀತು ಮಾಡು, ಅವ್ರ ಜೊತೆಯಲ್ಲಿ ಸರಿ ಹೋಗು. ಅದೂ ಆಗ್ಲಿಲ್ಲ, ಸಭೆಯವರಿಗೆ ಹೇಳು, ಸಭೆಯವರೆಲ್ಲರೂ ನ್ಯಾಯಸಮ್ಮತವಾಗಿ ದೇವ್ರ ವಾಕ್ಯದ ಆಧಾರದಿಂದ ಪವಿತ್ರಾತ್ಮನ ಪ್ರೇರಿತರಾಗಿ ಒಂದು ಮಾಡ್ಲಿ, ಹಾಗಾದ್ರೂ ಒಂದಾಗು. ಹೀಗೆ ಒಂದಾಗ್ಲಿಕ್ಕೆ ಮನಸ್ಸಿರುವುದಾದ್ರೆ ಅವರ ಆ ಭೇದ ಭಿನ್ನಾಭಿಪ್ರಾಯಗಳನ್ನು ಪ್ರತ್ಯೇಕವಾಗಿಟ್ಟು ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾವು ಐಕ್ಯವಾಗಲೇಬೇಕಾಗಿದೆ. ಐಕ್ಯ ಆಗ್ಲೇಬೇಕು. ಐಕ್ಯತೆ ಇಲ್ಲದೆ ಹೋದ್ರೆ ನಾವು ಯೇಸು ಸ್ವಾಮಿ ನಂಬಿದ ಮಕ್ಕಳಿಗೆ ಯೋಗ್ಯವಾದವರಲ್ಲ. ಭಿನ್ನಾಭಿಪ್ರಾಯಗಳಿದ್ದು ನಾವು ಪರಲೋಕವನ್ನು ಸೇರ್ಲಿಕ್ಕೆ ಬಹಳ ಕಷ್ಟ. ಹಾಗಿರುವುದರಿಂದ ಅವೆಲ್ಲವನ್ನು ಬದಿಗಿಟ್ಟು ಐಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು. ನೋಡ್ರಿ, ಒಂದು ವೇಳೆ ಏನ್ ಹೇಳ್ತದೆ ನಾವು ವಾಕ್ಯದಲ್ಲಿ ಹೇಗೆ ಹೇಳ್ತದೆ ಅಂತ ಅಂದ್ರೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2-3 ವಚನವನ್ನು ಓದೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2-3. ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಇಲ್ಲಿ ವಾಕ್ಯ ಹೇಳ್ತದೆ, ಐಕ್ಯಮತ್ಯದಿಂದಿರ್ರಿ. ಒಬ್ಬನು ನನಗಿಂತಲೂ ಶ್ರೇಷ್ಠ ಎಂಬುದಾಗಿ ಎಣಿಸ್ಕೊಳ್ರಿ. ಹಾಗಿರುವಾಗ ನಿಮ್ಮಲ್ಲಿ ಭೇದವೇ ಬರೋದಿಲ್ಲ, ಯಾರು ಭೇದ ಮಾಡಕ್ ಬರೋದಿಲ್ಲ. ಹೌದಪ್ಪ, ನಾನು ತುಂಬಾ ಒಂದು ವೇಳೆ ನನ್ನ ಹಣಕಾಸಿನಲ್ಲಿ ತುಂಬಾ ಶ್ರೀಮಂತ, ನಮ್ಮ ಸಭೆಯಲ್ಲಿ ನಾನೇ ತುಂಬಾ ಶ್ರೀಮಂತ. ನಾನು ಏನ್ ತಿಳ್ಕೊಳ್ಬೇಕು? ಮೊದ್ಲು ನಾನೇನ್ ಅರ್ಥ ಮಾಡ್ಕೊಳ್ಬೇಕು? ನಾನು ಅದೆಲ್ಲಾ ಶ್ರೀಮಂತಿಕೆ ಅಥವಾ ಏನೇ ಕೊಟ್ಟಿದ್ರು ಅದನ್ನು ಸಭೆಗೆ ನಾನು ತರಬಾರ್ದು. ಕ್ರಿಸ್ತನಲ್ಲಿ ನಾವೆಲ್ಲರೂ ಇಲ್ಲಿ ಒಂದೇ. ನನ್ನ ಹಣ ಇವ್ರಿಗೆ ಏನು ಮಾಡಕ್ ಬರೋದಿಲ್ಲ. ನನ್ನ ಹಣದಿಂದ ನಾನು ಅಳಿಬೇಕಾಗೂ ಇಲ್ಲ. ನನ್ನ ಹಣ ಇರೋದು ನನ್ನ ಮನೆಗೆ, ನನ್ನ ಕುಲಕ್ಕೆ, ಅಥವಾ ನನ್ನ ಬದುಕಿಗೆ, ನನ್ನ ಸೇವೆಗಾಗಿ, ಅದಕ್ ಮಾತ್ರ. ಈ ಹಣದ ಆ ಮಟ್ಟ ಸಭೆಯಲ್ಲಿ ಅವ್ರನ್ನ ಭೇದ ಮಾಡ್ಲಿಕ್ಕೆ ಕಾರಣ ಆಗ್ಬಾರ್ದು. ನಮ್ಮೆಲ್ಲರಲ್ಲೂ ಒಂದೇ ಭಾವ, ಒಂದೇ ಮನಸ್ಸು ಇಲ್ಲಿ ಇರ್ಬೇಕು ಎಂಬತಕ್ಕಂತ ಅವ್ರು ತಿಳ್ಕೊಳ್ಬೇಕು. ಬಡವಾಗಿದ್ದವ್ರು ಏನ್ ತಿಳ್ಕೊಳ್ಬೇಕು? ನನ್ನ ಬಡತನ ಅದು ಕರ್ತನಿಗೆ ಗೊತ್ತುಂಟು, ಅದು ನನ್ನ ಮನೆಗಷ್ಟೇನೆ. ನಾನು ಕ್ರಿಸ್ತನಲ್ಲಿ ನಾನು ಶ್ರೀಮಂತ. ಕ್ರಿಸ್ತನಲ್ಲಿ ಆತನು ನಮ್ಮನ್ನ ಶ್ರೀಮಂತರಾಗಿ ಮಾಡ್ಲಿಕ್ಕಾಗಿ ತಾನು ಬಡವನಾದನೆ ಅಂತ ಹೇಳ್ತದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಿಲ್ಲೊಬ್ಬ ವಿಶ್ವಾಸಿ, ನಾನು ಯೇಸು ಸ್ವಾಮಿ ನಂಬಿರುವವನು. ಅದೆಲ್ಲ ನಮ್ಮ ಮನೆಗೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಕ್ರಿಸ್ತನಲ್ಲಿ ಒಂದಾಗ್ಬೇಕು ಎಂಬುದಾಗಿ ಆತರು ತಿಳ್ಕೊಳ್ಬೇಕು, ಬೇರೆಯವರು ಹಾಗೆ ತಿಳ್ಕೊಳ್ಬೇಕು. ಅಥವಾ ನಮ್ಮ ಹುದ್ದೆ, ಅಥವಾ ನಮ್ಮ ಊರಿದ್ದು ಒಂದು ಎಂಬುದಾಗಿ ಹೇಳ್ತಕ್ಕಂಥದ್ದು, ಅಥವಾ ಇದಕ್ಕೋಸ್ಕರ ನಾನು ಗುಂಪು ಮಾಡ್ತೀನಿ ಎಂಬತಕ್ಕಂಥದ್ದು ಎಲ್ಲವನ್ನು ನಮ್ಮ ಮನೇಲಿ ಇಟ್ಟು ಹೋಗ್ಬೇಕು. ಸಭೆಗೆ ಹೋಗುವಾಗ ಇದ್ಯಾವುದು ನಮ್ಮ ಜೊತೆಯಲ್ಲಿ ಬರಬಾರ್ದು. ನನ್ನ ಪ್ರೀತಿ ದೇವ್ ಜನರೇ, ದ ರೇರ್ ಕಮಾಡಿಟಿ ಇನ್ ದ ಚರ್ಚ್ ಈಸ್ ಯೂನಿಟಿ. ಮೋಸ್ಟ್ ಆಫ್ ಅವರ್ ಚರ್ಚಸ್, ಅಗೈನ್ ಐ ರಿಪೀಟ್, ಮತ್ತೊಂದು ಸಾರಿ ಹೇಳ್ತೇನೆ, ಬಹಳಷ್ಟು ಸಭೆಗಳಲ್ಲಿ ಐಕ್ಯತೆ ಇಲ್ಲ. ಹೊರಗಡೆ ಅವ್ರು ನೋಡ್ಲಿಕ್ಕೆ ಒಂದು ಎಂಬುದಾಗಿ ಕಾಣಿಸ್ತಾರೆ ವಿನಃ ಬಹಳಷ್ಟು ವಿಶ್ವಾಸಿಗಳಲ್ಲಿ ಐಕ್ಯಮತ್ಯ ಇಲ್ಲ, ಭೇದ ಇದೆ, ಮನಸ್ಸು ದೂರ ಇದೆ. ಶಾರೀರಿಕವಾಗಿ ಕೆಲವು ಸಮಯದಲ್ಲಿ ವಿ ಶೇಕ್ ಹ್ಯಾಂಡ್, ವಿ ಸೆಲ್ಯೂಟ್, ವಿ ಹಗ್, ಬಟ್ ಅವರ್ ಹಾರ್ಟ್ಸ್ ಆರ್ ವೆರಿ ಫಾರ್ ಫ್ರಮ್ ಒನ್ ಅನದರ್. ನಮ್ಮ ಹೃದಯಗಳು, ನಮ್ಮ ಮನಸ್ಸು ಬಹಳ ದೂರವಾಗಿದೆ. ನಾವು ನಾಮಕಾವಸ್ಥೆಗೆ ಅನೇಕ ಸಮಯದಲ್ಲಿ ಕೈಕೊಳ್ಳುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ಅವರು ನಮಗೆ ದ್ರೋಹ ಮಾಡಿದವರಾದ್ರೂ ಕೂಡ ಹೋಗಿ ಅವರಿಗೆ ಹೇಳಿ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕೆಂಬುದಾಗಿ ಹೇಳ್ತದೆ, ಹೊರತು ದ್ವೇಷ ಇಟ್ಕೊಳ್ಬಾರ್ದು. ದ್ವೇಷ ಇಟ್ಕೊಳ್ಳೋದ್ರಿಂದ ಒಳ್ಳೇದಲ್ಲ, ಅದು ಯಾರಿಗೂ ಯಶಸ್ಸಲ್ಲ. ನಾವು ಕ್ರಿಸ್ತೇಶುವಿನಲ್ಲಿ ಆ ದ್ವೇಷದ ಮನೋಭಾವನ ಇಟ್ಕೊಂಡು ಸಭೆಗೆ ಹೋಗುವುದಾದ್ರೆ ಅದು ನಮಗೂ ಶ್ರೇಯಸ್ಸಲ್ಲ, ಸಭೆಗೂ ಶ್ರೇಯಸ್ಸಲ್ಲ, ಒಳ್ಳೇದಲ್ಲ ಅದು. ಆಗಿರುವುದರಿಂದ ನಾವು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಒಂದು ವೇಳೆ ನೋಡ್ರಿ, ಇನ್ನೂ ಒಂದು ವಾಕ್ಯ ಏನ್ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12:14 ಏನ್ ಹೇಳ್ತದೆ? ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿ. ನೋಡಿ ಇಲ್ಲಿ, ಬ್ರದರ್ ಅವ್ರು ಸರಿ ಇಲ್ಲ, ಬ್ರದರ್ ಅವ್ರು ನಮ್ ಮಾತು ಕೇಳಲ್ಲ,
ಅವ್ರು ಹೊರಟು ಅಥವಾ ವಾದ ಆ ತುಂಟು ಏನೇನೋ ಈ ತರ ಕಾರಣ ಹೇಳ್ತೀವಲ್ಲ, ಈ ವಾಕ್ಯ ಏನ್ ಹೇಳ್ತದೆ? ಓ, ಅವ್ರು ನಿನ್ ಮಾತ್ ಕೇಳಲ್ಲ, ಹಾಗಾಗಿ ಸಪರೇಟ್ ಬಿಟ್ಬಿಡು ಅಂತ ಹೇಳ್ತದ? ಓ, ಅವರು ನಿಮ್ ಕಡೆಯವ್ರಲ್ಲ, ಅವ್ರು ಬೇರೆ ಇದ್ ಮಾಡ್ಬಿಡು. ಓ, ನಿನ್ನಷ್ಟು ಎತ್ತರವಾಗಿ ಬೆಳೆದಿಲ್ಲ ಅವರು, ನಿನ್ನಷ್ಟು ಆತ್ಮಿಕರಲ್ಲ, ಹಾಗಾದ್ರೆ ಅವ್ರನ್ನ ಸಪರೇಟ್ ಇಡು, ಹಾಗೆಲ್ಲ ಹೇಳ್ತದ? ಇಬ್ರಿಯರ್ ಬರೆದ ಪತ್ರಿಕೆ ಅದ್ ನನ್ಗೂ ಕೂಡ ನಿಮ್ಗೂ ಕೂಡ, ಎಲ್ಲರೊಂದಿಗೆ ಸಮಾಧಾನವಾಗಿರ್ಲಿಕ್ಕೆ ಪ್ರಯಾಸ ಪಡ್ರಿ. ಬಿ ಪೀಸ್ ವಿತ್ ಆಲ್ ಪೀಪಲ್, ಇನ್ಕ್ಲೂಡಿಂಗ್ ಪೀಪಲ್ ಹೂ ಅಗ್ರಿ ವಿತ್ ಯು, ಇನ್ಕ್ಲೂಡಿಂಗ್ ಪೀಪಲ್ ಹೂ ಡು ನಾಟ್ ಅಗ್ರಿ ವಿತ್ ಯು. ನಿಮ್ಮೊಟ್ಟಿಗೆ ಹೌದು ಎಂಬುದಾಗಿ ಒಮ್ಮತ ಸಾಧಿಸ್ತಕ್ಕಂಥವ್ರ ಜೊತೆಯಲ್ಲೂ, ನಾನು ಒಪ್ಪೋದಿಲ್ಲ ಎಂಬತಕ್ಕಂಥವ್ರ ಜೊತೆಯಲ್ಲೂ ಕೂಡ ಸಮಾಧಾನವಾಗಿರಿ. ಒಡೆ ಸತ್ಯವೇದ ಮಾತ್ರವೇ ಇದನ್ನು ಹೇಳ್ತದೆ. ದೇರ್ ಇಸ್ ನೋ ಬುಕ್ ಆನ್ ದಿಸ್ ಅರ್ತ್ ಎಕ್ಸೆಪ್ಟ್ ದ ಬೈಬಲ್ ವಿಚ್ ಟೆಲ್ಸ್ ಅಬೌಟ್ ಯೂನಿಟಿ. ಇಷ್ಟೊಂದು ಐಕ್ಯಮತ್ಯದ ಕುರಿತಾಗಿ ಹೇಳುವಂತ ಪುಸ್ತಕ ಪ್ರಪಂಚದಲ್ಲಿ ಸತ್ಯವೇದ ಬಿಟ್ರೆ ಇನ್ಯಾವ ಪುಸ್ತಕದಲ್ಲೂ ಕೂಡ ಹೀಗೆ ಬರೋದಿಲ್ಲ. ಎಂಥ ಸತ್ಯವೇದ, ಎಂಥ ವಾಕ್ಯ! ಇದನ್ನ ಇಟ್ಕೊಂಡು ನಮ್ಮಲ್ಲಿ ಬಹಳಷ್ಟು ಜನ ಐಕ್ಯತೆ ಇಲ್ಲ. ದುಃಖ ಸಂಗತಿ ಏನಂದ್ರೆ, ಸಭಾ ಹಿರಿಯಲು ಕೆಲವು ಸಮಯ ಅನ್ಯೋನ್ಯತೆ ಇಲ್ಲ, ಸಭಾ ಸೇವಕರಲ್ಲಿ ಅನ್ಯೋನ್ಯತೆ ಇಲ್ಲ, ಸುವಾರ್ಥಿಕರಲ್ಲಿ ಅನ್ಯೋನ್ಯತೆ ಇಲ್ಲ, ಬೇರೆ ಏನೋ ಬೇಡ, ಒಂದೇ ಕುಟುಂಬದಲ್ಲಿ ಕೂಡ ಅನೇಕ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಇಲ್ಲ. ನಮ್ಮಲ್ಲಿ ಅನ್ಯೋನ್ಯತೆ ಇರ್ಲಿಕ್ಕೆ, ಒಂದಾಗಿರ್ಲಿಕ್ಕೆ ನಮ್ಮ ಅನೇಕ ಸಮಯ ನಮ್ಮ ಸ್ವಾರ್ಥಗಳೋ, ನಮ್ಮ ದುಡುಕುತನವೋ, ನಮ್ಮ ಕೋಪವೋ, ಅಥವಾ ನಾನೇ ಎಂಬತಕ್ಕಂತ ಆ ಅಹಂಕಾರವೋ ಅನೇಕ ಸಮಯದಲ್ಲಿ ಒಂದಾಗಿರ್ಲಿಕ್ಕೆ ಆಗುದಿಲ್ಲ, ಬಹಳ ದೂರ ಇಡ್ತದೆ. ಒಂದು ವೇಳೆ ನೀವು ಕೇಳಬಹುದು, ಏನ್ ಹೇಳಿದ್ರು ಅವ್ರು ಒಪ್ಪುವುದಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ, ಅಥವಾ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡ್ತಾರೆ, ಹೇಗೆ ಒಂದಾಗಿರೋದು? ಅದನ್ನ ಕರ್ತನಿಗೆ ವಹಿಸ್ರಿ. ಬನ್ನಿ ಒಂದು ವಾಕ್ಯ ಓದೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ ಏನ್ ಹೇಳ್ತದೆ ಇಂಥವ್ರ ಕುರಿತಾಗಿ? ಓದಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಆಮೇಲೆ ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಓದಿ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಸಾಕು. ನಮ್ ಮಾತ್ ಕೇಳೋದಿಲ್ಲ, ವಾಕ್ಯ ಕರೆಕ್ಟ್ ಆಗಿ ನಡ್ಕೊಳ್ಳೋದಿಲ್ಲ, ಏನೋ ವ್ಯತಿರಿಕ್ತವಾಗಿ ಮಾತಾಡ್ತಾರೆ, ಅಥವಾ ಎಲ್ಲ ವಿರುದ್ಧ. ಹೌದು, ಇಂಥವ್ರು ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಕರ್ತನಿಗೆ ವಹಿಸ್ರಿ. ಸ್ವಾಮಿ, ನಾನು ಎಷ್ಟು ಅನ್ಯೋನ್ಯತೆ ಒಂದಾಗಿ ಸಮಾಧಾನದಿಂದ ಇರ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಆಸೆ ಆಗಿದೆ, ಅವ್ರು ಒಂದಾಗ್ಬೇಕು ಎಂಬುದಾಗ ನನ್ನ ಮನಸ್ಸಿದೆ, ನನಗ್ ಆ ಆಸೆ ನನ್ನ ಒಳಗಡೆ ಇದೆ. ಆದ್ರೆ ಅವರು ಇದಕ್ಕೆ ಸೇರ್ತಾ ಇಲ್ಲ. ದೇವ್ರೇ, ನೀನೇ ನೋಡ್ಕೊ, ನೀನೇ ಅವರನ್ನು ಬದಲಾಯಿಸು ಎಂಬುದಾಗಿ ನಾವು ಎಷ್ಟು ಸಾರಿ ಹೀಗೆ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮೊಟ್ಟಿಗೆ ಒಂದಾಗ್ಲಿಕ್ಕೆ ಇರದೇ ಇರ್ತಕ್ಕಂಥವ್ರಿಗೆ ಆಗಿ ಎಷ್ಟು ಸಾರಿ ಹೀಗೆ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿ ಆದ್ರೂ ಕೂಡ ಅವ್ರು ನಿಮ್ಮಿಂದ ದೂರ ಹೋದ್ರೆ ನೀವು ನಿಜವಾಗ್ಲು ನಿಷ್ಕಲ್ಮಶರು. ನಿಮ್ಮ ಹೃದಯದಲ್ಲಿ ಏನೂ ಇಲ್ಲ. ಅವ್ರು ನಿಮ್ ಜೊತೆ ಸೇರ್ಲೇನೋ ಪರವಾಗಿಲ್ಲ, ನೀವು ಯಥಾರ್ಥ ಭಾವನೆಯಿಂದಲೇ ಮಾತಾಡ್ಸಿ, ಯಥಾರ್ಥ ಭಾವನೆಯಿಂದಲೇ ಒಂದಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ನೀವು ವೆನ್ ಯು ಶೇಕ್ ಹ್ಯಾಂಡ್ ವಿತ್ ಅದರ್ಸ್, ಲೆಟ್ ಬಿ ಎ ಪ್ಯೂರ್ ಶೇಕ್ ಹ್ಯಾಂಡ್. ಒಬ್ಬೊಬ್ರಿಗೆ ಕೈ ಕುಲುಕುವುದಾದ್ರೆ ಅದು ಪರಿಶುದ್ಧವಾದಂತ ಕೈ ಕುಲುಕುವೆ ಇರಲಿ. ಒಬ್ಬರನ್ನ ಹಗ್ ಮಾಡಿದ್ರೆ ಲೆಟ್ ಇಟ್ ಬಿ ಎ ಪ್ಯೂರ್ ಅಂಡ್ ಹೋಲಿ ಹಗ್ಗಿಂಗ್. ಅದು ಪರಿಶುದ್ಧ ಶುದ್ಧತೆಯ ಆ ಅಪ್ಪಿಕೊಳ್ಳುವಿಕೆ ಉಂಟಾಗ್ಲಿ. ನಮ್ಮ ಮನಸ್ಸಿನೊಳಗಡೆ ದ್ವೇಷ ಅಸೂಯೆ ಇಟ್ಕೊಂಡು ಹಗ್ ಮಾಡೋದ್ರಲ್ಲಿ ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಇಟ್ ಈಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ಇದು ಕ್ರೈಸ್ತ ಜೀವಿತ ಅಲ್ಲವೇ ಅಲ್ಲ. ಇದು ನಾಟಕೀಯವಾಗಿ ಬದುಕಾಗ್ತದೆ. ಯೇಸು ಸ್ವಾಮಿ ಅದಕ್ಕೋಸ್ಕರ ನಮ್ಮನ್ನು ಕರೆದಿಲ್ಲ. ಹಾಗಾಗಿ ಸಭೆಯಲ್ಲಿ ಐಕ್ಯತೆ ಕಾಪಾಡ್ಕೊಳ್ಬೇಕಾದ್ದು ಇದು ಬರೀ ಸಭಾ ಹಿರಿಯರ ಕೆಲಸ ಅಲ್ಲ, ಬರೀ ಸೇವಕರ ಕೆಲಸ ಅಲ್ಲ, ಬರೀ ಡೀಕನ್ ಕೆಲಸ ಅಲ್ಲ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಬಿಲೀವರ್. Every believer, all have to strive, all have to work hard to bring unity in the church. ಸಭೆಯಲ್ಲಿ ಐಕ್ಯವಾಗಿರ್ಲಿಕ್ಕಾಗಿ ನಾವು ಹೋರಾಡ್ಬೇಕು. ಒಂದು ಸಾರಿ
ಸಭಾ ಹಿರಿಯರು ಇಬ್ಬರಿದ್ರು, ಅವರಿಬ್ರು ಕೂಡ ವೈಮನಸ್ಸು ಮಾಡ್ಕೊಂಡಿದ್ರು, ಭಿನ್ನಾಭಿಪ್ರಾಯಗಳು, ಮಾತಾಡೋದನ್ನೇ ಬಿಟ್ಬಿಟ್ರು. ನಾನು ಹೀಗೆ ಇರಬಾರದು, ಇದು ಒಳ್ಳೇದಲ್ಲ, ವಾಕ್ಯಕ್ಕನುಸಾರವಾಗಿ ಇರುವುದು ಒಳ್ಳೇದಲ್ಲ ಎಂಬುದಾಗಿ ಹೇಳಿ, ಆಗ ದೇವರು ನನಗೆ ಆ ಪ್ರಾರ್ಥನೆ ಮಾಡುವಾಗ, ಅವ್ರಿಗೆ ಪ್ರಾರ್ಥನೆ ಮಾಡುವಾಗ ನನಗೆ ಆಲೋಚನೆ ತಂದು, ಇಬ್ಬರಿಗೂ ಒಂದು ಮಾಡ್ಲಿಕ್ಕೆ, ಹೀಗೆ ಬೇಡ ಬ್ರದರ್, ಹೀಗೂ ಇರೋದು ಬೇಡ, ಹಾಗಿರೋದು ಬೇಡ ಎಂಬುದಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಅದು ಹೇಳಲಿಕ್ಕೆ, ಒಂದು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಕೊನೆಗೆ ಅವರು ಹೀಗೂ ಹಾಗೂ ಹೀಗೂ ಸ್ವಲ್ಪ ಮುಂದೆ ಹಿಂದೆ ನೋಡಿ ಒಂದಾದ್ರು, ಅದ್ರಲ್ಲಿ ಒಬ್ರು ನನ್ನನ್ನು ದ್ವೇಷ ಮಾಡಕ್ಕೆ ಶುರು ಮಾಡಿದ್ರು. ಇವ್ರು ಯಾರು ಅದನ್ನ ಹೇಳಕ್ಕೆ? ಇವನು ಯಾರು ನನಗೆ ಹೇಳಲಿಕ್ಕೆ? ಇವನಿಂದ ನಾನು ಪಾಠ ಕಲಿಬೇಕಾ? ಹೀಗಂತ ಅದು ನನ್ನ ಮೇಲೆ ತಿರುಗಿಸ್ಕೊಂಡು. ಹಾನೆಸ್ಟ್ ಆಗಿ ಹೇಳ್ತೀನಿ, ನನಗೇನೂ ಬೇಜಾರಿಲ್ಲ. ಸತ್ಯವಾಗೂ ನಾನು ಸತ್ಯವೇದವನ್ನ ನಾನು ಓದುವಾಗ ನನಗೆ ಸಮಾಧಾನ ಆದಿದೆ. ನನ್ನ ಕರ್ತನೆ, ನನ್ನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನೂ ಇಲ್ಲ, ಆದ್ರೆ ಅವ್ರು ಇಟ್ಕೊಂಡಿದ್ರೆ ಅದ್ ನಿನಗ್ ಸೇರಿದ್ದು, ನಾನಿಲ್ಲ. ಐ ಆಮ್ ಸೋ ಕ್ಲಿಯರ್ ಇನ್ ಮೈ ಹಾರ್ಟ್, ಐ ಡು ನಾಟ್ ಹ್ಯಾವ್ ಎನಿಥಿಂಗ್. ಇದು ನಿಮಗೂ ಕೂಡ ಆಗಿರಬಹುದು. ಸಮಾಧಾನವಾಗಿರ್ಲಿಕ್ಕೆ ಕರ್ತನ ನಮ್ಮನ್ನು ಕರೆದಿದ್ದಾನೆ, ಐಕ್ಯವಾಗಿರ್ಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ, ವಿನಃ ನಾವು ಭೇದ ಮಾಡ್ಕೊಳ್ಳಿಕ್ಕೆ ಕರೆದಿದ್ದಾನೆ. ಬನ್ನಿ ಇನ್ನು ಕೆಲವು ವಾಕ್ಯಗಳು ನಾವು ನೋಡೋಣ, ಏನ್ ಹೇಳ್ತದೆ ಎಂಬುದಾಗಿ ಹೇಳಿದ್ರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ಯಾವುದು ನಮ್ಮ ಸಭೆಯಲ್ಲಿ ಐಕ್ಯತೆಯನ್ನ ಇಲ್ಲದ ಹಾಗೆ ಒಡೆಯುವುದು ಯಾವುದು ಒಡೆಯುತ್ತದೆ? ಬನ್ನಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರೋ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ, ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಇದು ಅನೇಕ ಸಮಯ ನಮ್ಮ ಸಭೆಗಳಲ್ಲಿ ಐಕ್ಯತೆಯನ್ನ ಒಡಿಲಿಕ್ಕೆ ಕಾರಣ ಆಗ್ತದೆ. ಯಾವಾಗ ಒಬ್ಬನು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳುವಾಗ, ತನ್ನ ಘನತೆಗಿಂತ ಹೆಚ್ಚಾಗಿ ತನ್ನನ್ನ ಬಿಂಬಿಸಿಕೊಳ್ಳುವಾಗ, ನಾವು ಏನಾಗಿದ್ದೇವೋ ಅದಕ್ಕಿಂತಲೂ ಹೆಚ್ಚಾದಂತಹ ಮಾನ ಮರ್ಯಾದೆ ಗೌರವವನ್ನ ಅಪೇಕ್ಷೆ ಪಟ್ಟಾಗ, ಅಥವಾ ನಾವು ಏನಾಗಿದ್ದೇವೋ ಎಂಬುದಾಗಿ ಅನೇಕ ಸಮಯದಲ್ಲಿ ಜನರು ಗುರುತಿಸದೇ ಇದ್ದಾಗ, ಅಲ್ಲಿ ಭಿನ್ನಾಭಿಪ್ರಾಯಗಳು, ಒಡಕುಗಳು ಬರ್ತದೆ. ನನ್ನನ್ನು ಗುರುತಿಸೋದಿಲ್ಲ, ನನಗೆ ಅಷ್ಟು ಕೊಡ್ಬೇಕಾದ ಗೌರವ ಕೊಡೋದಿಲ್ಲ, ನನ್ನನ್ನು ಮಾನಿಸೋದಿಲ್ಲ, ನನ್ನನ್ನು ಕೇಳೋದಿಲ್ಲ, ನನ್ಗೆ ಹೇಳಿ ಮಾಡ್ಲಿಲ್ಲ, ನನಗೆ ಅದು ಗೊತ್ತೇ ಇರಲಿಲ್ಲ. ಹೀಗೆ ಅನೇಕ ಸಮಯದಲ್ಲಿ ಈ ಮಾತುಗಳು ಬರೋದ್ರಿಂದನೇ ಒಡಕುಗಳು ಬರ್ತದೆ. ಅಫ್ಕೋರ್ಸ್ ಇರಬಹುದು, ಹೇಳದ್ ನೀವು ಆತರ ಆಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದರೆ ವಾಕ್ಯ ಏನ್ ಹೇಳ್ತದೆ? ಇನ್ನೊಂದು ಸರಿ ಓದಿ ಬ್ರದರ್. ಯಾರು ಕೂಡ ಓದಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ, ದೇವರು ಒಬ್ಬೊಬ್ಬನಿಗೆ ಯೋಗ್ಯತೆ ಮೀರಿ ಭಾವಿಸಿಕೊಳ್ಳುವುದು. ಏನು ಯೋಗ್ಯತೆ ಮೀರಿ? ಬ್ರದರ್, ನಾನು ಗೆಜೆಟೆಡ್ ಆಫೀಸರ್, ನಾನು ಅವರು P1, ನನಗೆ ಗೌರವನೇ ಕೊಡೋದಿಲ್ಲ ಅಂತ ಏನಾದ್ರು ಹೇಳೋದಾದ್ರೆ, ಹಾಗಾದ್ರೆ ನಾನು ಹೇಳೋದು ಸರಿ ಅಲ್ವಾ? ಅವರು ನನಗಿಂತ ಕೀಳೋದು, ಅವ್ನು D ಗ್ರೂಪು, ನಾನು ಎ ಕ್ಲಾಸ್, ನಾನು A ಗ್ರೇಡ್ ನಾನು ಅಂತ ಹೇಳ್ಬಹುದು. ಸಭೆಯಲ್ಲ ಅದು. ಕ್ರಿಸ್ತನಲ್ಲಿ ಆಳು ಒಡೆಯ, ಗ್ರೀಕನು ಯಹೂದ್ಯನು, ಮ್ಲೇಚನು ಹೂಣನು, ಬಡವ ಬಲ್ಲಿದ, ಇದ್ಯಾವುದು ಸಭೆಯಲ್ಲಿಲ್ಲ. ಅದೆಲ್ಲವೂ ಕೂಡ ನನ್ನ ಮನೆಯಲ್ಲಿ ಅಷ್ಟೇ. ನನ್ನ ಮನೆಯಲ್ಲಿ ಇಟ್ಕೋಬೇಕು, ನನ್ನ ಕಚೇರಿಯಲ್ಲಿ ಇಟ್ಕೋಬೇಕು ಅದನ್ನ. ಅಥವಾ ಇನ್ನೊಂದು, ಅದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಏನು ಯೋಗ್ಯತೆ? ಕ್ರಿಸ್ತನಲ್ಲಿ ನಾನೊಬ್ಬ ವಿಶ್ವಾಸಿ, ನಾನು ಯೇಸು ಸ್ವಾಮಿಯ ಮಗ, ಆತನು ಕೂಡ ಯೇಸು ಸ್ವಾಮಿಯ ಮಗನೇ. ಅವರು ಕೂಡ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟವರು, ನಾನು ಕೂಡ ತೊಳೆಯಲ್ಪಟ್ಟವ್ರು. ನಮ್ಮ ಯೋಗ್ಯತೆ ಎಲ್ಲ ಒಂದೇ, ನಾವೆಲ್ಲರೂ ಒಂದೇ ಸಮಾನ. ದೇರ್ ಇಸ್ ನೋ ಅಪ್, ದೇರ್ ಇಸ್ ನೋ ಡೌನ್. ವಿ ಆರ್ ಆಲ್ ಈಕ್ವಲ್ ಇನ್ ಕ್ರೈಸ್ಟ್. Irrespective of all our differences, we are all one in Christ. ಕ್ರಿಸ್ತನಲ್ಲಿ ಒಂದೇ.
ಅದೇ ಸ್ವಾಮಿ ಆತನಿಗೂ ಅವ್ರು ಸತ್ತಿರೋದು, ಅದೇ ಕರ್ತನು ನಿನಗೋಸ್ಕರ ನನಗೋಸ್ಕರ ಸತ್ತಿರುವವರು. ಅದ್ರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅವರ್ ಸ್ಟೇಟಸ್ ಇಸ್ ಈಕ್ವಲ್. ನಾವೆಲ್ಲವೂ ಒಂದೇ ಆಗಿರುವುದರಿಂದ ಅನೇಕ ಸಮಯ ನಮ್ಮ ಯೋಗ್ಯತೆಗೆ ಮೀರಿ ನಮ್ಮನ್ನು ಭಾವಿಸಿಕೊಳ್ಳೋದ್ರಿಂದ, ಉಬ್ಬಿಸಿಕೊಳ್ಳೋದ್ರಿಂದ, ಅಪೇಕ್ಷಿಸುವುದರಿಂದ ಸಭೆಯಲ್ಲಿ ಒಡ್ಕುಂಟಾಗ್ತದೆ. ನಾನು ಯವನಸ್ಥ, ನನ್ನ ಯೋಗ್ಯತೆ ನನಗೆ ಗೊತ್ತಿರಬೇಕು. ನಾವು ನಾವು ಮಕ್ಕಳು ನಮಗ್ ಗೊತ್ತಿರ್ಬೇಕು. ಕೆಲವು ಸಮಯ ನಾವು ನೋಡಿದ್ದೇವೆ, ಮಕ್ಕಳು ಹಿರಿಯವರಿಗೆ ನಮಸ್ಕಾರ, ಪ್ರೈಸ್ ಲಾರ್ಡ್ ಅಥವಾ ಬ್ರದರ್ ಚೆನ್ನಾಗಿದ್ದೀರ ಅಂತ ಹೇಳೋದಿಲ್ಲ. ಹಿರಿಯವರು ಮಕ್ಳಿಗೆ ಹೇಳ್ಬೇಕು. ಅದನ್ನ ಹೇಗೆ? ಅದನ್ನ ದ್ವೇಷ ಕಡು ನೀನ್ ಯಾಕೆ ಹೇಳಲ್ಲ, ಹೀಗೆ ಅಲ್ಲ, ತಿದ್ಬೇಕು. ಅವ್ರಿಗೆ ಹೇಳ್ಬೇಕು, ನೋಡಪ್ಪ ಹೀಗೆ ಹೇಳ್ಬೇಕು, ಹೀಗ್ ಮಾಡ್ಬೇಕು, ಈ ಸಂಸ್ಕಾರ ಕಲ್ತ್ಕೋ, ಸತ್ಯವೇದದಲ್ಲಿ ಹೀಗೆ ಹೇಳ್ತಿದೆ ಎಂಬುದಾಗಿ. ಆದ್ರೆ ಅದನ್ನ ದ್ವೇಷಕ್ಕೆ ಕಾರಣ ಆಗ್ಬಾರ್ದು, ಅದು ಅಸೂಯಕ್ಕೆ ಕಾರಣ ಆಗ್ಬೋದು. ಅದು ಹಿಂದ್ಗಡೆ ಮನೇಲಿ ಹೋಗಿ ಇದು ಅವ್ರು ಕಲ್ತಿರೋ ಸಂಸ್ಕಾರ, ಇದು ಅವ್ರು ಹೇಳಿರೋ ರೀತಿ, ಅವ್ರ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಇದಕ್ ಕಾರಣ ಆಗ್ಬೋದು. ಹೇಳ್ಬೇಕು, ನೋಡಪ್ಪ ಹಿಂಗ್ ಮಾತಾಡು, ಹೀಗೆ ಹೇಳು, ವಿಶ್ ಮಾಡು, ನೀನು ಚಿಕ್ಕ ಮಗು, ನೀನ್ ಹೇಳ್ತು ಹುಡುಗ, ಅಥವಾ ನೀನ್ ಯವನಸ್ಥ, ಅಥವಾ ನೀನ್ ಹೀಗೆ ಮಾತಾಡ್ಬೇಕು, ಹೇಳ್ಬೇಕು. ಇವೆಲ್ಲವೂ ಕೂಡ ಒಂದಾಗ್ಲಿಕ್ಕೆ ನಾವು ಮನಸ್ಸು ಮಾಡುವಾಗ ಅದನ್ನ ಸರಿಪಡಿಸ್ಕೊಳ್ಳುವಂತ ಮಾರ್ಗ ಕೂಡ ಇರ್ತದೆ. ಹಾಗಾಗಿ ನಾವೆಲ್ಲರೂ ಒಂದಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯ. ನನ್ನ ಪ್ರೀತಿ ದೇವ್ ಜನರೇ, ಅದು ಯಾವ ಸಭೆ ಆಗಿರ್ಲಿ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ವಿಶ್ವಾಸಿಗಳು ಎಲ್ಲಿ ಕೂಡಿ ಬರ್ತೀವೋ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ, ಒಂದೇ ಭಾವದಿಂದ, ಒಂದೇ ರೊಟ್ಟಿ, ಒಂದೇ ಪಾತ್ರೆ, ಒಂದೇ ದೀಕ್ಷೆ ಸ್ನಾನ, ಒಬ್ಬನೇ ಕರ್ತನು, ಸಭೆಗೊಬ್ಬನೇ ಶಿರಸ್ಸು, ನಮಗೆಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಒಂದೇ ಆತ್ಮ, ಒಂದೇ ಸತ್ಯವೇದ, ಇವೆಷ್ಟೆಲ್ಲ ಒಂದು 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 ಆಗಿರುವಾಗ ನಾವು ನೀವು ಭಿನ್ನಾಭಿಪ್ರಾಯಗಳಿರುವುದು ಸರಿಯೋ? ಈ ವಾಕ್ಯವನ್ನು ಕೇಳುವಾಗ ಇಲ್ಲಿ ನಾನು ಎಕ್ಲಿಸಿಯಾಲಜಿ ಕೇಳ್ತಾ ಇದ್ದೇನೆ, ಸಭಾಶಾಸ್ತ್ರ ಕೇಳ್ತಿದ್ದೇನೆ ಎಂಬತಕ್ಕಂಥ ತಲೆ ಅಲ್ಲ. ನಾನು ತಿಳ್ಕೊಂಡ್ಬಿಟ್ಟೆ ಅಲ್ಲ. ನಾವು ನಾಳೆಯಿಂದ ಸಭೆಗೆ ಕಾಲಿಡುವಾಗ, ಅವು ಹೊಸಲಿ ಕಾಲಿಡುವಕ್ ಹೋಗುವಾಗ್ಲೇ, ಅದಕ್ಕಿಂತಲೂ ಹಿಂದಿರುವಾಗ ನಾವು ತಿಳ್ಕೊಳ್ಬೇಕು, ಸಭೆಯಲ್ಲಿ ಐಕ್ಯಮತ್ಯವನ್ನ ಕಾಪಾಡ್ಲಿಕ್ಕೆ ಕರ್ತನೆ ನಾನು ಹೋಗ್ತಾ ಇದ್ದೇನೆ. ಇದುವರೆಗೂ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ನನ್ನ ಮನಸ್ಸಿಂದ, ನನ್ನ ತಲೆಯಿಂದ, ನನ್ನ ಹೃದಯದಿಂದ ತೆಗೆದು ಹಾಕ್ತೇನೆ. ಎಲ್ಲರನ್ನು ಒಂದೇ ಭಾವದಿಂದ ನಾನು ನೋಡ್ಲಿಕ್ಕೆ ಹೋಗ್ತೇನೆ. ಹಿರಿಯರಿಗೆ ಗೌರವ ಕೊಡ್ತೇನೆ, ಹಿರಿಯರನ್ನು ಪ್ರೀತಿಸ್ತೇನೆ, ಸಮವಾಗಿದ್ದವರು ನನ್ನ ಸಹ ಸೇವಕರು, ಸಹ ಸಹೋದರಿ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ಅಕ್ಕಂದಿರನ್ನ ಅಕ್ಕ ಎಂಬುದಾಗಿ ಹೇಳ್ತೇನೆ, ತಂಗಿಯರನ್ನು ತಂಗಿ ಎಂಬುದಾಗಿ ಹೇಳ್ತೇನೆ, ಮಕ್ಕಳನ್ನ ಮಕ್ಕಳ ಭಾವದಿಂದ ನಾನು ನೋಡ್ತೇನೆ. ನನ್ನಲ್ಲಿ ಮನಸ್ಸಿನಲ್ಲಿ ಯಾವುದೂ ಕೂಡ ನಾನು ಇಟ್ಕೊಳ್ಳೋದಿಲ್ಲ. ಇವತ್ತು ಈ ವಾಕ್ಯದಿಂದ ನಾನು ಬದಲಾವಣೆ ಆಗಿದ್ದೇನೆ ಎಂಬತಕ್ಕಂಥ ಆ ಬದಲಾವಣೆ ನಮ್ಮೊಬ್ಬೊಬ್ಬರಲ್ಲಿ ಇರುವಾಗ ಸಭೆಗೆ ಕಾಲಿಟ್ಟ ತಕ್ಷಣವೇ ನಮ್ಮ ನೋಟವೇ ಬದಲಾಗ್ತದೆ, ನಮ್ಮ ಮಾತಾಡುವಿಕೆ ಬದಲಾವಣೆ ಆಗ್ತದೆ, ನಾವು ವರ್ತಿಸುವ ರೀತಿ ಬದಲಾವಣೆ ಆಗ್ತದೆ. ಒಂದು ಸಾರಿ ಒಬ್ಬ ಸಹೋದರರು ತುಂಬಾ ಒಬ್ರ ಮೇಲೆ ಕಿಡಿ ಕಾರ್ತಾ ಇದ್ರು. ಯಾಕೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ನಮ್ಗೂ, ಯಾಕೆ ಏನು ಅಂತ ಹೇಳಿ. ಆಮೇಲೆ ನಾವು ಯಾಕೆ, ಏನಾಯ್ತು ಬ್ರದರ್, ಏನಾಯ್ತು, ಹಾಗೆ ಹೀಗೆ ಅಂತ ಹೇಳಿ ಹೀಗೆ ಕೂರ್ಸ್ಕೊಂಡು ಸಮಾಧಾನ ಸುಮಾರು ವಾರಗಳು ಹಿಡೀತು. ನಾನು ಕೇಳ್ತಾ 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 ಬಂದಾಗ ಏನು ಅಂದ್ರೆ, ನಾನ್ ಕೂರ ಸೀಟಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾನೆ ಅವನು ಅಂತ. ನಾನು ಅಲ್ಲಿ ಕೂರ್ತಿದ್ದೆ, ಆ ಸ್ಥಳಕ್ಕೆ ಹೋಗಿ ಇವ್ರು ಕೂತ್ಕೊಳ್ತಾ ಇದಾರೆ. ಅಲ್ಲಿ ಯಾಕೆ ಹೋಗಿ ಕೂರ್ಬೇಕು, ಅದ್ ನಾನ್ ಕೂರೋ ಸ್ಥಳ ಅಂತೇಳಿ. ನಮ್ಗೆ ಅಲ್ಲಿವರೆಗೂ ಆ ಸ್ಥಳದ ಬಗ್ಗೆ ಇಷ್ಟೊಂದು ಅವ್ರ ಮನಸ್ಸಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಹೇಳಿದ್ವಿ, ಯಾವ ಸ್ಥಳ ಆದ್ರೇನು, ಯಾವ ಸ್ಥಳ ಆದ್ರೇನು, ನಾವೆಲ್ಲರೂ ಕೂಡ ಸ್ವಾಮಿಯನ್ನ ಆರಾಧನೆ ಮಾಡಕ್ ಬರ್ತಿದೀವಿ. ಫ್ರಂಟ್ ಆದ್ರೇನು, ಬ್ಯಾಕ್ ಆದ್ರೇನು, ಮಿಡ್ಲ್ ಆದ್ರೇನು. ಆದ್ರೆ ನಾವು ಅವ್ರಿಗೆ ಕೂಡ ಹೇಳಿದ್ವಿ, ಬ್ರದರ್ ಅಲ್ಲೇ ಏನು ಬೇಕಷ್ಟು ಸ್ಥಳ, ಬೇರೆ ಆದ ಸ್ಥಳ ಬೇರೆ ಇದೆ, ಬನ್ನಿ ಅಲ್ಲೇ ಕೂತ್ಕೊಳ್ಳೋಣ, ಬನ್ನಿ ನಾವು ನಿಮ್ ಜೊತೆ ಕೂತ್ಕೊಳ್ತೀವಿ. ಈ ಸ್ಥಳ ನಮ್ಮನ್ನ ಬೇರೆ ಬೇರೆ ಮಾಡ್ತದೆ ಅಂದ್ರೆ ನಾವ್ ಎಷ್ಟು ಕ್ಷುಲ್ಲಕರು. ನಾವು ಒಂದು ಕೂರುವ ಸ್ಥಳ ನಮ್ಮನ್ನು ವಿಂಗಡಣೆ ಮಾಡ್ತದೆ ಅಂದ್ರೆ ನಾವೆಷ್ಟು ಸಂಕುಚಿತವಾದ ಮನೋಭಾವನೆ ಇಟ್ಕೊಂಡಿದೀವಿ. ಇದೊಂದೇ ಮಾತ್ರ ಅಲ್ಲ, ಹೀಗೆ ಬೇಕಷ್ಟು ಕಾರಣಗಳಿದೆ ಸಭೆಯಲ್ಲಿ ಭೇದಗಳು ಹುಟ್ಕೊಳ್ಳಿಕ್ಕೆ. ಕೊರಿಂಥ ಸಭೆಯಲ್ಲಿ ನಾನು ಪೌಲನವನು, ನಾನು ಅಪೊಲ್ಲೋಸನವನು,
ನಾನು ಕೇಫನ ಕಡೆಯವನು, ನಾನು ಯೇಸು ಸ್ವಾಮಿ ಕಡೆಯವನು, ಹೀಗೆ ಭೇದ ಉಟ್ಕೊಳ್ಳೋಕೆ ಶುರುವಾಯ್ತು. ಪೌಲನು ಇದನ್ನ ಎನ್ಕರೇಜ್ ಮಾಡೋದಿಲ್ಲ, ಇದನ್ನ ಪ್ರೋತ್ಸಾಹಿಸಿದಿಲ್ಲ. ಓ, ನನ್ನ ಕಡೆಗೂ ಒಂದು ಗುಂಪಿದೆಯಲ್ಲ, ಒಳ್ಳೆ ಕೆಲಸ ಆಯ್ತು, ನಾನು ಸಪೋರ್ಟ್ ಮಾಡಿ ಇವ್ರನ್ನೇ ಕಟ್ಟೋಣ ಎಂಬುದಾಗಿ ಇದ್ ಮಾಡ್ಲಿಲ್ಲ. ಏನ್ ಹೇಳಿದನು? ಯಾರು ನಿಮಗೆ ಪ್ರಾಣ ಕೊಟ್ಟವರು? ನಿಮ್ಗೋಸ್ಕರ ಪ್ರಾಣ ಕೊಟ್ಟವನು ಕೇಫನ ಅಥವಾ ಆ ಅಪೋಲೋಸನ? ಬಹಳ ಕಾರವಾಗಿ ಮಾತಾಡ್ತಾನ. ಸಭೆಯಲ್ಲಿ ಐಕ್ಯತೆ ಇರಬೇಕು, ಭೇದಗಳು ಇರಬಾರ್ದು ಎಂಬುದಾಗಿ ಬಹಳ ಚಂದವಾಗಿ ಆತನ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನನ್ನ ಸಂದೇಶದ ಕಡೆ ಭಾಗಕ್ಕೆ ನಾನು ಬಂದಿದ್ದೇನೆ. ಇನ್ಯಾವುದು ಸಭೆಯನ್ನು ಒಡೆಯುವುದು? ಚಾಡಿ ಹೇಳುವುದು ಸಭೆಯಲ್ಲಿ ಐಕ್ಯತೆ ಒಡಿತದೆ. ಅಹಂಕಾರ ಸಭೆಯಲ್ಲಿ ಐಕ್ಯತೆ ಒಡಿತದೆ. ಗುಂಪುಗಾರಿಕೆ ಸಭೆಯಲ್ಲಿ ಐಕ್ಯತೆ ನೋಡಿತದೆ. ಇನ್ನು ಬೇಕಾಷ್ಟು ಕಾರಣಗಳಿದೆ. ಇವೆಲ್ಲವನ್ನ ನಾವು ಯಾವಾಗ ತೆಗೆದಿಡ್ತೀವೋ ಐಕ್ಯತೆ ತಾನಾಗಿಯೇ ಬರ್ಲಿಕ್ಕೆ ಶುರುವಾಗ್ತದೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಇರ್ತದೆ. ಹಾಗಾಗಿ ದೇವರು ವಾಕ್ಯ ಹೇಳ್ತದೆ, ದೇರ್ ಶುಡ್ ಬಿ ಎ ಪ್ಯೂರಿಟಿ ಇನ್ ಚರ್ಚ್, ದೇರ್ ಶುಡ್ ಬಿ ಎ ಯೂನಿಟಿ ಇನ್ ಚರ್ಚ್. ಸಭೆಯಲ್ಲಿ ಶುದ್ಧತ್ವವೂ ಇರಬೇಕು, ಐಕ್ಯತೆಯೂ ಇರಬೇಕು. ಇಫ್ ದೇರ್ ಇಸ್ ನೋ ಯೂನಿಟಿ, ವಿ ಆರ್ ನಾಟ್ ಗುಡ್ ಬಿಲೀವರ್ಸ್, ವಿ ಆರ್ ನಾಟ್ ಫಾಲೋಯಿಂಗ್ ಗಾಡ್ಸ್ ವರ್ಡ್. ದೇವ್ರ ವಾಕ್ಯವನ್ನ ನಾವು ಅನುಸರಿಸ್ತಾ ಇಲ್ಲ ಅನ್ನೋದೇ ಅಲ್ಲಿ ಗೊತ್ತಾಗ್ತದೆ. ಹಾಗಿರುವುದರಿಂದ ಐಕ್ಯತೆ ಕಾಪಾಡ್ಕೊಳ್ಳೋಣ, ಗೌರವಿಸೋಣ, ಪ್ರೀತಿಸೋಣ, ನಮ್ಮ ಬುದ್ಧಿ ಹೇಳೋರಿಗೆ ಬುದ್ಧಿ ಹೇಳೋಣ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಐಕ್ಯತೆಯನ್ನು ಕಾಪಾಡಿಕೊಳ್ಳೋಣ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಕಡೆಯದಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಓದಿ ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಓದಿ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದು ಎಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ನೋಡಿ, ಅಲ್ಲಿ ಹೇಳ್ತದೆ, ನಾವು ಅನೇಕ ಸಮಯದಲ್ಲಿ ಪೌಲನ ಈ ವಾಕ್ಯವನ್ನ ನಾವು ಅನೇಕರಿಗೆ ಹೇಳ್ತೇವೆ. ಇದರಿಂದ ಏನ್ ಅರ್ಥ ಆಗ್ತದೆ ಅಂತ ಅಂದ್ರೆ, ಕ್ರಿಸ್ತನ ನಿಮಿತ್ತವಾಗಿ ನಾನು ಎಲ್ಲವನ್ನ ಕಸವೆಂದು ಎಣಿಸ್ತೇನೆ ಎಂಬುದಾಗಿ. ಏನಂತ ಅರ್ಥ? ನನಗೆ ಕೆಲವ್ರು ಮರ್ಯಾದೆ ಕೊಡೋದಿಲ್ಲ, ಪರವಾಗಿಲ್ಲ, ಅದನ್ನ ನಾನು ಬಿಟ್ಬಿಡ್ತೇನೆ, ಅದನ್ನ ದೊಡ್ಡದು ಅಂತ ಎಣಿಸ್ಕೊಂಡು. ಕೆಲವು ಸಮಯ ನನ್ನ ಮಾತಿಗೆ ಒಪ್ಪೋದಿಲ್ಲ, ಪರವಾಗಿಲ್ಲ, ಅದನ್ನು ಬಿಟ್ಬಿಡ್ತೇನೆ ನಾನು. ಇನ್ ಕೆಲವು ಸಮಯದಲ್ಲಿ ಹೀಗೆ 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 ಬೇರೆ ಬೇರೆ ಕಾರಣಗಳು. ಪೌಲನ್ ಹೇಳ್ತಾನೆ, ನನಗೆ ಒಳ್ಳೇದು ಎಂಬುದಾಗಿ ಹೇಳ್ತಕ್ಕಂಥ ಬಹಳಷ್ಟುಗಳನ್ನ ಕ್ರಿಸ್ತನ ನಿಮಿತ್ತವಾಗಿ ನಾನು ಕಸವೆಂದು ಎಣಿಸಿದ್ದೇನೆ. ನನ್ನ ಪ್ರೀತಿಯ ದೇವಜನರೇ, ಯವನಸ್ಥರೇ, ವೃದ್ಧರೇ, ಸಹೋದರಿಯರೇ, ಕ್ರಿಸ್ತನ ನಿಮಿತ್ತವಾಗಿ ಅವೆಲ್ಲವನ್ನು ಸಹಿಸಿಕೊಂಡು ಕ್ರಿಸ್ತನ ನಿಮಿತ್ತವಾಗಿ ಅದು ಯಾವ್ದು ನಮ್ಗೆ ಆಗೋದಿಲ್ಲ ಎಂಬುದಾಗಿರ್ತದೋ ಅದನ್ನ ಕಸ ಎಂಬುದಾಗಿ ಎಣಿಸ್ಬಿಡೋಣ, ಬಿಟ್ಬಿಡೋಣ. ಅದು ನಮಗ್ ಬೇಡ, ಅದು ಪರವಾಗಿಲ್ಲ. ಸ್ವಾಮಿ ನಮ್ಮ ಅಂತರಾತ್ಮವನ್ನು ನೋಡಿ ಮೆಚ್ಚುತ್ತಿದ್ದಾನ, ಸಾಕು, ಅಷ್ಟೇ ಸಾಕು. ಪವಿತ್ರಾತ್ಮನು ನಮ್ಮ ಮನಸ್ಸಾಕ್ಷಿ ಮೂಲಕವಾಗಿ, ಹೌದು ನಿನ್ನಲ್ಲಿ ಯಾವ ದ್ವೇಷ ಇಲ್ಲ, ಪಕ್ಷಪಾತ ಇಲ್ಲ ಎಂಬುದಾಗಿ ನಮ್ಮ ಮನಸ್ಸಾಕ್ಷಿ ಹೇಳ್ತದ, ಸಾಕು, ಅಷ್ಟೇ ಸಾಕು. ಇದೆಲ್ಲವನ್ನು ಹೊರಗಿಟ್ಟು ಅವೆಲ್ಲವುಗಳನ್ನ ಕಸವೆಂದು ಎಣಿಸೋಣ. ಪ್ರೀತಿ, ವಿಶ್ವಾಸ, ನಂಬಿಕೆಯಲ್ಲಿ ಹೋಗೋಣ, ಐಕ್ಯಮತ್ಯವಾಗಿರ್ಲಿಕ್ಕೆ ಹೋಗೋಣ. ಆಗ ನೋಡ್ರಿ, ನಮ್ಮ ಮನಸ್ಸಿಗೂ ಸಮಾಧಾನ, ನಮ್ಮ ಆರೋಗ್ಯ ಚಂದವಾಗಿರ್ತದೆ, ಸಭೆಯಲ್ಲಿ ಐಕ್ಯತೆ ಇರ್ತದೆ, ಯೇಸು ಸ್ವಾಮಿ ವಾಕ್ಯವನ್ನು ಅನುಸರಿಸ್ತದೆ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.